ಯೋಗಿಯ ನಡತೆ ಲೋಕ ವಿರುದ್ಧ ಹಾ ಆಗಲಿ ಆಗಲಿ ಎಂದು ನಡೆದವ ಈ ಭವಸಾರ ಗೆದ್ದ ಅಂತ ಒಂದು ಮಾತು ಹೇಳ್ತಾರೆ. ಕಾವಿ ಬಟ್ಟೆ ಜಂಗಮರು ಹೆಂಗೆ ಒಗೆಸಿ ಬಿಡ್ತಾರೆ. ಒಂದು ಮೊಲೆ ಇಲ್ಲದ ಹಾಲು ಕರೀತಾರಲ್ಲ, ಹಾ ಆ ಹಾಲು ತಗೊಂಬಂದು ಕೊಡ್ತೀಯ ನನಗೆ ಆನಂದ ಆಗುತ್ತೆ ಅಂತ. ಅವಧೂತ ಮಾರ್ಗದಲ್ಲಿ ಯಾವ ಭೇದ ಭಾವ ಇಲ್ಲ. ಅವಧೂತರ ವಿಶ್ಲೇಷಣೆ ಮಾಡಕ್ ಹೋದ್ರು ಕೆಂಚ ಅವಧೂತರ ನಡತೆ ವಿಶ್ಲೇಷಣೆ ಮಾಡಿದ್ರೆ ಎರಡೂ ಒಂದೇ ಆಗ್ತವೆ ಪ್ರಿನ್ಸಿಪಲ್ ಅಲ್ಲಿ. ತತ್ ತೊಮ್ಮ ಹಸಿ. ತತ್ ಅಂದ್ರೆ ಅದು, ತೊಮ್ಮ ಅಂದ್ರೆ ನೀನು, ಹಸಿ ಅಂದ್ರೆ ಆಗಿದ್ದೀಯ, ನೀನು ಅದೇ ಆಗಿದ್ದೀಯ. ಅದರಲ್ಲಿ ಪತ್ರ ಕೊಟ್ಟು ಹೋಗಿದ್ದಾರೆ ರಾಜರ. ಆತನ ಹೆಸರು ಇದೆ, ಕುದುರೆ ಮೇಲೆ ಬಂದನ ಹೆಸರು ಇದೆ. ಅವೆಲ್ಲ ಸತ್ಯತೆ. ಹಾಗೆ ಅವ್ರಿಗೆ ಗುರು ದರ್ಶನ ಆಯಿತು. ಮುಂದೆ ಗುರು ಶಿಷ್ಯರು ಏನೇನು ಬೆಳವಣಿಗೆ ಆಯಿತು, ಅವ್ರಿಗೆ ಇವ್ರಿಗೂ ಹೊಂದಾಣಿಕೆ ಹೆಂಗಾಯಿತು ಅದೆಲ್ಲ ನಂತರದಲ್ಲಿ ಯಾವಾಗ ವಿಷಯ ಪ್ರಸ್ತಾಪ ಬರುತ್ತೋ ಆಗ ಮಾತಾಡ್ಬೋದು. ನೀವು ಹೇಳಿದ್ರಿ ಗುರುಗಳ ದರ್ಶನ ಆಯಿತು, ಮತ್ತೆ ಅವರು ಮಠಕ್ಕೆ ಕಾಲ್ಘಟ್ಟಕ್ಕೆ ವಾಪಸ್ ಹೋದ್ರು ಅಂತ ಹೇಳಿದ್ರಿ. ಮತ್ತೆ ನಂತರದ ಭೇಟಿ ಮತ್ತೆ ಗುರುಕರಣೆ ಅವ್ರಿಗೆ ಯಾವ ರೀತಿ ಬೋಧನೆ ಮಾಡಿದರು, ಯಾವ ರೀತಿ ಸಾಧನೆ ಮಾಡೋಕೆ ಅವರಿಗೆ ಸಹಕಾರಿ ಗುರುಗಳು ಕೊಟ್ಟರು ಅನ್ನೋದನ್ನು ತಿಳಿಸ್ಬೇಕು. ಆ ವಿಚಾರವಾಗಿ ನೋಡಪ್ಪ, ಅವರು ತನ್ನ ಮಕ್ಕಳಿಗಾಗಲಿ ತನ್ನ ಸ್ವಂತ ಹೆಂಡತಿಗಾಗಲಿ ನನಗೆ ದೀಕ್ಷೆ ಇಂಥದ್ದಾಗಿದೆ ಅಂತ ಹೇಳ್ಕೊಂಡಾರಲ್ಲ, ಹಂಚ್ಕೊಂಡಿಲ್ಲ. ಅಥವಾ ನಾನು ಇಂಥ ಯೋಗ ಸಾಧನೆಯಲ್ಲಿ ತೊಡಗಿದ್ದೀನಿ ಅಂತ ಮನೆಯವರಿಗೂ ಸಮೇತ ಗುಟ್ಟು ಬಿಟ್ಕೊಟ್ಟಾರಲ್ಲ. ಆ ರೀತಿ ಬಹಳ ಗುಪ್ತವಾಗಿ ಅವರು ಸಾಧನೆ ಮಾಡಿದವರು ಅಷ್ಟೇ. ಗುರುವಿನ ಒಡನಾಟ ಅಷ್ಟೇ, ಗುರು ಹೇಳ್ದಂಗೆ ಸಾಧನೆ ಮಾಡೋದು ಅಷ್ಟೇ. ಆಮೇಲೆ ಅವರು ಯಾವ ಗ್ರಂಥವನ್ನು ಓದ್ದಾರಲ್ಲ, ಓದಕ್ಕೆ ಅವ್ರಿಗೆ ಅಕ್ಷರ ಜ್ಞಾನ ಇರಲಿಲ್ಲ. ಅವ್ರದ್ದು ಒಂದೇ ದೃಷ್ಟಿ, ಗುರು ಇವತ್ತೇನು ಹೇಳ್ತಾರೋ ಅದನ್ನು ಸಾಧಿಸ್ಕೊಂಡು ಅನುಷ್ಠಾನ ಮಾಡೋದು ಅಷ್ಟೇ ಅವ್ರದ್ದು ಒಂದೇ ನಿಲುವು. ಅದ್ರ ಆಚೆಗೆ ಇವ್ರೇನಂದ್ರು ಇನ್ನೊಬ್ರು ಏನಂದ್ರು ಯಾವ ಕಡೆ ಗಮನ ಕೊಟ್ಟಾರಲ್ಲ. ಆದರೆ ಇವರು ಅವ್ರ ಪರಿಚಯ ಆದ ಮೇಲೆ ಎರಡನೇ ಸರಿ ಬಂದಾಗ ಇವರಿಬ್ರು ಸಿದ್ದಪ್ಪನೋಜ್ರಕ್ಕೆ ಹೋಗ್ತಾರೆ. ಕೊಳಾಳಿಗೆ ಬರ್ತಾರೆ. ಕೊಳಾಳಿಗೆ ಮನೆಗೆ ಬರ್ತಾರೆ ಕೇಳ್ಕೊಂಡು ಅವರು ಕೊಳಾಳ ಗ್ರಾಮಕ್ಕೆ ಮನೆಗೆ ಬಂದಾಗ ಮಕ್ಕಳು ಮರಿ ಎಲ್ಲ ನೋಡ್ತಾರೆ, ಈತನ ಪರಿಸ್ಥಿತಿ ಎಲ್ಲ ನೋಡ್ತಾರೆ. ಕೊಳಾಳಲ್ಲಿ ಇರ್ತಕ್ಕಂಥ ಕೆಲವು ನೆರೆಹೊರೆಯವರು ಅಥವಾ ಹಿರಿಯರಾದವರು ಯಾರೋ ಕುದುರೆ ಮೇಲೆ ಕಾವಿ ವಸ್ತ್ರಧಾರಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮೂರಿಗೆ ಬಂದಿದಾರಲ್ಲ ಅಂತ ಕುತೂಹಲಕ್ಕೆ ಅವರೆಲ್ಲ ಬಂದು ನೋಡ್ತಾರೆ. ನೋಡ್ಕೊಂಡು ಹೋಗ್ತಾರೆ ನೆರೆಹೊರೆಯಾಗೆಲ್ಲ, ಇದೇನೋ ಹೊಸ ಬೆಳವಣಿಗೆ ಆಯ್ತಲ್ಲ. ಆಮೇಲೆ ಬಂದು ನೋಡಿದಾಗ ಅವರು ಎಲ್ಲ ಕುತೂಹಲ ಕೆರಳಿಸಿತು ಅಂತ ಕಾಣಿಸುತ್ತೆ. ನನಗಂಗ ಅನ್ಸುತ್ತೆ ನೆರೆಹೊರೆಯವ್ರದ್ದು ಅಣ್ಣ ಮುಗಿದು ಅಥವಾ ಊರಿನ ಜನ ಕೇಳ್ತಾರೆ ಯಾಕೆ ಕುತೂಹಲ ಅಂತ ನೀವು ಕೇಳೋದಾದ್ರೆ, ಅವರು ಕೈಯಾಗೊಂದು ಸಿಲ್ಮ ಇಟ್ಕೊಂಡು ಗಾಂಜಾ ಸೇದಾರಂತೆ, ಹೊಗೆ ಬಿಡಾರಂತೆ. ಗುರುಗಳಾಗಿದಾರಲ್ಲ, ಇದೇನು ಈ ತರ ಕಾವಿ ಬಟ್ಟೆ ಜಂಗಮರು ಹೆಂಗೆ ಹೊಗೆ ಬಿಡ್ತಾರೆ. ಒಂದು ಇವರು ಕುತೂಹಲ ಬಗ್ಗೆ ನೋಡೋದು ನೋಡಿ ಬಾಗ್ಲಗೆ ಹೊರಗಡೆ ಕುದುರೆ ಇತ್ತಂತೆ. ಅವರೊಬ್ಬ ಶಿಷ್ಯನಿಗೆ ಆ ಕುದುರೆ ಕೊಟ್ಟು ಬರೋದು ಸಿಲ್ಮನ್. ಅವರು ಸವಾರಿ ಮಾಡ್ಕೊಂಡು ಬಂದಿರ್ತಾರೆ ಕುದುರೆ ಸರ್ರ ಅಂತ ಎಳ್ದು ಬಿಡ್ತಂತೆ ಗಾಂಜಾನ. ಎಳ್ದ ಅದೇ ಹೊಗೆ ಬಿಡ್ತಂತೆ. ಇವ್ರು ಜನಕ್ಕೆ ಇನ್ನೂ ಕುತೂಹಲ ಬಿಡ್ತಾರೆ, ಇಂಥವ್ರು ಕೆಂಚಪ್ಪ ಪರಿಚಯ ಆಗಿದಾರಲ್ಲ ಇದು ಹೆಂಗೆ ಅಂತ ಹೇಳಿ ಅವರು ಸಹಜವಾಗಿ ಕುತೂಹಲ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಿ. ಒಂದು ಇನ್ನೊಂದು ಕುತೂಹಲ ಬಹಳ ಸೋಜುವಾದ್ದು ಹಂಚ್ಕೊಂಬೋದಾದ್ರೆ, ಅವರು ದೇಶಿಕೇಂದ್ರರು ಅಂದ್ರೆ ಪರದೇಶಿಗಳಿದ್ದಂಗೆ. ಅವರು ಒಂದ್ ಕಡೆ ನೆಲೆ ನಿಲ್ಲರಲ್ಲ. ದೇಶಿಕೇಂದ್ರ ಅಂದ್ರೆ ತಿರುಗಾಡೋರು ಅಂತ, ತಿರುಕು ಇದ್ದಂಗೆ. ಜಂಗಮರು ಅಲ್ಲಲ್ಲೇ ಹೋಗಿ ನೆಲೆಗೊಂಡು 3 ದಿವಸ ವಾರಗಟ್ಟಲೆ ಇದ್ದು ಒಂದೇ ಜಾಗ ಇಲ್ಲ ಹಂಗ ಹೋಗೋರಿಗೆ ದೇಶಿಕೇಂದ್ರರು ಅಂತ. ಹಂಗಾಗಿ ಅವರು ಒಂದು ಜೋಳಿಗೆನಲ್ಲಿ 4-6 ಪುಸ್ತಕ ಇಟ್ಕೊಂಡಿರಂತೆ ಗುರುಗಳು. ಇನ್ನೊಂದು ಜೋಳಿಗೆನಲ್ಲಿ ಒಂದು ಮಿಡಿನಾಗರವು ನಮ್ಮ ಮಣ್ಕಾಯಿ ಉದ್ದಿದ್ದು ಒಂದು ಮಿಡಿನಾಗರ ಇಟ್ಕೊಂಡಾರಂತೆ ಗುರುಗಳ ಜೋಳಿಗೆನಲ್ಲಿ. ಕೊಳಾಳಲ್ಲಿ ಒಂದ್ ದಿವಸ ತಂಗಿದಾಗ ವಿಚಾರ ಎಲ್ಲ ಮಾಡಿದ್ರಲ್ಲ ಇವರು ಕೆಂಚಪ್ಪರು. ಆವತ್ತು ರಾತ್ರಿ
ಮಲಗಬೇಕಾದ್ರೆ ಅವರಿಗೆ ನಿದ್ದೆ ಬರ್ಬೇಕಂದ್ರೆ ಆ ಮಿಡಿನಾಗರ ಜೋಳಿಗೆಯಿಂದ ತೆಗೆದು ಅದನ್ನ ನಾಲಿಗೆಗೆ ಕಚ್ಚಿಸ್ಕೊಳ್ಳಾರಂತ ಹಾವಿಂದ, ಮಿಡಿನಾಗರ ಹಾವಿಂದ ನಾಲಿಗೆ ಕಚ್ಚಿಸ್ಕೊಳ್ಳಾರಂತ ರುದ್ರಮುನಿ ಸ್ವಾಮಿಗಳು. ರುದ್ರಮುನಿ ಸ್ವಾಮಿಗಳು. ಹಂಗೆ ಕಚ್ಚಿಸ್ಕೊಂಡಾಗ ಅವರಿಗೆ ಸಮಾಧಿ ಸ್ಥಿತಿ ಹೋಗರ. ಅದು ವಿಷಯ ಯಾವಾಗ ಇಳಿತೋ ಆವಾಗ ಸಮಾಧಿಯಿಂದ ಇಳಿಯರಂತ. ಅಂಥದ್ದೊಂದು ಮಿಡಿನಾಗರವು ಅವ್ರ ಜೋಳಿಗೆನಲ್ಲಿ ಸದಾ ಇರೋದಂತೆ. ಆದ್ರಿಂದಲೇ ಅವರು ಸಮಾಧಿ ಸ್ಥಿತಿಗೆ ಹಿಂಗೆ ಕುಂತ್ಕೊಂಡವರು ಹಂಗೇ ಕೂತ್ಕೊಂಡ್ಬಿಡೋದಂತೆ ಬೆಳ್ಕರೆಯವರೆಗೂ. ಈ ಕೊಳಾಳ ದೊಡ್ಡ ಮನೆಗೂ ಕೂತಿದ್ದಾರೆ. ಈ ಮಿಡಿನಾಗರವಿರೋದು ಕೆಲವರು ಆಪ್ತರಿಗೆ ಗೊತ್ತಾಗ್ಬಿಡ್ತಲ್ಲ, ಅದು ಇನ್ನೂ ಕುತೂಹಲ ಆಗ್ಬಿಡ್ತು. ಏನ ಹಾವು ಜೋಳಿಗೆಗೆ ಐತಲ್ಲ, ಅದ್ ಹೆಂಗೆ ಇಟ್ಕೊಳ್ತಾರೆ? ಹಾವು ಇಟ್ಕೊಂಡು ನಿದ್ದೆ ಮಾಡೋದ್ ಹೆಂಗೆ? ಮಗ್ಲಾಗ ಹಾವು ಇದ್ರೆ ನಿದ್ದೆ ಬರೋದ್ ಹೆಂಗೆ? ಮನೇಲಿ ಒಂದಿನ ಬಂದ್ರೆ ನಿದ್ದೆ ಮಾಡಕ್ಕಾಗಲ್ಲ. ಎರಡನೇದು ಕುದುರೆ ಗಾಂಜ ಸೇದುತ್ತೆ, ಆಮೇಲೆ ಕಾವಿ ಬಟ್ಟೆನೂ ಗಾಂಜ ಸೇರ್ತಾರೆ. ಈ ಕೆಂಚಪ್ಪ ಏನಾನ ಕಲ್ತಿದೇನೋ ಅಂತ ಒಂದು ಸಹಜವಾಗಿ ಅನುಮಾನ ಬರುತ್ತೆ. ಗುರುಗಳಿಂದ ಏನಾನ ಕಲ್ತಿದ್ದಾನೇನೋ ಅಂತ ಅನುಮಾನ ಜನಕ್ಕೆ. ಆವಾಗ ಜನ ಹೇಳ್ತಾರೆ, ಕುದುರೆ ಸೇದಿ ಮೂಗನ ಹಿಂಗೆ ಬಿಟ್ಟಾಗ ಒಂದು 4 ಆಣೆಯಷ್ಟು ಬಂಗಾರದ ತುಂಡು ಬಿತ್ತಂತೆ ಗಾಂಜಾದಿಂದ, ಕುದುರೆ ಬಾಯಿ ಗುರುಗಳ ಕುದುರೆಯಿಂದ. ಆಗ ಕುದುರೆ ಬಹಳ ಮಹತ್ವದ ಪವಾಡ ಮಾಡೋದು. ಇವ್ರು ಯಾರೋ ಸ್ವಾಮಿಗಳು ಭಾರಿ ಮಹಾತ್ಮರು ಇದ್ದಾರಪ್ಪ ಅಂತೇಳಿ ಆಗ ಕುದುರೆಯನ್ನ ಊರಿನ ಜನ ಪೂಜೆ ಮಾಡ್ತಾರೆ. ಇದರಲ್ಲೇ ಇಷ್ಟಿರ್ಬೇಕಾದ್ರೆ ನಾವು ಮಹಾತ್ಮರು ಇರಬೇಕು ಅಂಥೇಳಿ ಆಗ ಏನು ಟೀಕೆ ಟಿಪ್ಪಣಿ ಬತ್ತಿದ್ವಲ್ಲ ಅವೆಲ್ಲ ಉತ್ತರ ಸಿಕ್ಕೈತೆ. ಸುಮ್ಮನಾಗ್ಬಿಟ್ಟು ಅಂತ ಗುರುಗಳೇ ಕೆಂಚಪ್ಪನವ್ರನ್ನ ಉತ್ತರ ಸಿಕ್ಬಿಟ್ಟು ಹಂಗಾದ್ಮೇಲೆ ಒಂದು ದಿವಸ ಅವರು ಒಂದು ಬೆಟ್ಟದ ಮೇಲೆ ಹೋಗ್ಬಿಟ್ಟು ರುದ್ರಮುನಿ ಸ್ವಾಮಿಗಳು ಅದಕ್ಕೆ ಬಸವನೊಳೆ ಕಡೆ ದೃಷ್ಟಿ ಹಾಯಿಸ್ತಾರೆ. ಅಲ್ಲಿ ಈಚಲು ಮರ ಕಂಡು, ಅದೇ ಈಚಲು ಮರಗಳು ತುಂಬಾ ಈಚಲು ಮರಗಳು 1-3 ಕಿಲೋಮೀಟರ್ ನಾವು ಬಾಲ್ಯದಲ್ಲಿ ನೋಡಿದ್ವಿ. ಸಾಕಷ್ಟು ಈಚಲು ಮರ, ಅದರಲ್ಲಿ ಬೆಳೆ. ಅಲ್ಲಿ ಸೇಂದಿ ಈಚಲು ಮರದಿಂದ ತೆಗೆದು ಅದನ್ನ ಸಾಕ್ಸೋದೆಲ್ಲ ನಾವು ನೋಡಿದ್ವಿ ಬಾಲ್ಯದಲ್ಲಿ. ಆ ಸೇಂದಿ ಮರ ನೋಡಿ ಈತನಿಗೆ ಕೆಂಚಪ್ಪಗೆ ಹೇಳ್ತಾರಂತವ್ರು, ಏನಪ್ಪ ಮೊಲೆ ಇಲ್ಲದ ಹಾಲು ಕರೀತಾರಲ್ಲ, ಆ ಹಾಲು ತಗೊಂಬಂದು ಕೊಡ್ತೀಯ, ನನಗೆ ಆನಂದ ಆಗುತ್ತೆ. ಸ್ವಾಮಿ, ನಾನು ಇಷ್ಟು ಗೂಡು ದನ ಕಟ್ಕೊಂಡಿದೀನಿ, ಇಷ್ಟು ಮೇಕೆ ಕುರಿದವೆಲ್ಲ ಎಲ್ಲ ಹಾಲು ಬರೋದು ಮೊಲೆಯಿಂದಲೇ. ನೀವು ಮೊಲೆ ಇಲ್ಲದ ಹಾಲು ತಗೊಂಬ ಅಂದ್ರೆ ನಾನು ಇದುವರೆಗೂ ಅಂತ ಕೇಳೇ ಇಲ್ಲ, ಅದನ್ನ ನೋಡೇ ಇಲ್ಲ ಅಂದ್ರಂತೆ. ಶಿಷ್ಯರಿಗೊಂದು ಪರೀಕ್ಷೆ. ನಾನ್ ದಡ್ಡ, ನಾನ್ ಅಂತದೆಲ್ಲ ನೋಡಿಲ್ಲ. ಮೊಲೆಯಿಂದ ಹಾಲು ಬರೋದು ನೋಡಿದೀನಿ. ತಾಯಿ ಹಾಲು ದನದಿಂದ ಬರುತ್ತೆ, ನಾಯಿ ಮರಿಯಾಗೂ ಎಲ್ಲದಕ್ಕೂ ಮೊಲೆಯಿಂದಲೇ ಹಾಲು ಬರ್ಬೇಕು. ನೀವ್ ಕೇಳಿದ್ರು ವಿಚಿತ್ರವಾಗಿದೆಲ್ಲ, ಮೊಲೆ ಇಲ್ದ ಹಾಲು ತಗೊಂಬಂದ್ ಕೊಡ್ತೀವನೋ, ನನ್ಗೆ ಆನಂದ ಆಗುತ್ತೆ ಅಂದ್ರೆ ಅದು ಎಲ್ಲಿ ಸಿಗುತ್ತೆ, ಅದು ಹೆಂಗ್ ಸಿಗುತ್ತೆ, ನನ್ ಕಣ್ಣಾರೆ ಕಂಡಿಲ್ಲಲ್ಲ ಅಂತ ಅವ್ರಿಗೂ ಒಂದು ಕುತೂಹಲ. ಯಾಕೆಂದ್ರೆ ಇನ್ನೂ ಗುರುಗಳ ಚರ್ಯಗಳ ಅರ್ಥ ಆಗಿಲ್ಲ. ಇದೆಲ್ಲ ಒಂದೊಂದೇ ಹೊಸದಾಗಿ ಪರಿಚಯನೇ ವಸ್ತು ಅಂತದ್ದು. ಈವರೆಗೂ ಅವ್ರ ಮಂತಂದೆಲ್ಲ ಯಾರು ನೋಡಿರ್ಲಿಲ್ಲ. ಇವರು ಅವ್ರು ಕೇಳೋದು ವಿಚಿತ್ರವಾಗಿತ್ತು. ಅವ್ರು ಮೊದಲೇ ಅವಧೂತರ ಭಾಷೆನಲ್ಲೇ ಹೇಳಿದ್ರು, ಮಳೆ ಇಲ್ಲದ ಹಾಲು ತಗೊಂಬ ಅಂತ. ಇವ್ರಿಗೆ ಅರ್ಥ ಆಗಿಲ್ಲ. ನನಗೆ ಎಲ್ಲ ಬಿಡಿಸಿ ತಿಳ್ಕೊಡಿಸ್ಬೇಕು ಸ್ವಾಮಿ, ಸಾಧ್ಯ ಆದ್ರೆ ತಂದು ಕೊಡ್ತೀನಿ, ಆದ್ರೆ ನಾನು ತರಲ್ಲ ಅಂತ ಹೇಳಲ್ಲ. ಆದ್ರೆ ಆ ವಸ್ತು ಯಾವ್ದು, ಪದಾರ್ಥ ಯಾವ್ದು ನನಗೆ ಗೊತ್ತಿಲ್ಲ. ಮಳೆ ಇಲ್ದಲೆ ಹಾಲು ಬರ್ತವೆ ಅಂದ್ರೆ ಯಾಕೆ ಸಾಧ್ಯ? ಆಮೇಲೆ ಆ ಹಾಲು ಹೆಂಗ್ ಬರುತ್ತೆ ಮತ್ತೆ ಅದು ಆನಂದ ಹೆಂಗ್ ಕೊಡುತ್ತೆ? ಹೌದು, ಒಂದು ಪ್ರಶ್ನೆನೆ. ಅವಾಗ ಅವರು ತೋರಿಸಿದಂತ ಅಲ್ಲಿ ಒಂದು ಈಚು ಮರಗಳಿದಾವಲ್ಲ, ಆ ಮರದಲ್ಲಿ ಹಾಲು ಬರುತ್ತೆ, ಅದಕ್ಕೆ ಮೊಲೆಗಳೇ ಇಲ್ಲ, ಹಾಲು ಸುರಿತಾ ಇರುತ್ತೆ. ಹೌದು. ನೀನು ಅದನ್ನ ಒಂದು ಕುಂಭ, ಅದಕ್ಕೆ ಸುಬ್ಬಿ ಅಂತ ಕರಿತೀವಿ. ಹೌದು, ಮರದ ಹಾಲು ಅಂತ. ಮರದ ಪ್ರಕೃತಿ, ಆ ಪ್ರಕೃತಿಯಿಂದ ಹಾಲು. ಆಮೇಲೆ ಒಂದು ಅದರಲ್ಲಿ ಅವ್ರು ಹೇಳ್ತಾರೆ, ಇವರು ಸ್ವಲ್ಪ ಹಿಂಜರಿತಾರೆ ಹಾಲು ತರೋದಕ್ಕೆ. ನಾವು ಲಿಂಗಾಯತರು ಈ ಈಚು ಮರದ ಹಾಲು, ಸೇಂದಿ ಹಾಲು ಎಲ್ಲ ಮುಟ್ಟಬಾರದು, ಲಿಂಗವಂತರಿಗೆ ಮಡಿ ಮೈ ಎಂಡ ಅಂತಿದ್ರು, ಪವಿತ್ರತೆ ಹೊರಟೋಗುತ್ತೆ, ಅಪ್ಪ ಏನು ಅಂತನೋ ನೆರೆಹೊರೆ ಏನು ಬೈತಾರೆ ಅಂತ ಒಂದು ಅಂಜಿಕೆ ಬರುತ್ತೆ. ಯಾಕಂದ್ರೆ ಮನೆಗೆ ಮಡಿ ಜನ ಅಲ್ಲ, ಸ್ನಾನ ಮಾಡೋದು, ಲಿಂಗ ಪೂಜೆ ಮಾಡೋದು. ಆಗ ನಿನ್ ಮನಸ್ಸಿನಾಗ ಇದೆಯೇ ನೋಡು, ಮಾಂಸ ಇಲ್ದಲೇ ಬರ್ತಕ್ಕಂತಹ ಹಾಲು, ಅಥವಾ ಈ ಎಮ್ಮೆ ದನಗಳೆಲ್ಲ ಊರಲ್ಲಿ ಎಲ್ಲನ ಹಿಂದೆ ಬೇರೆ ಕಡೆ ಹೊಲಸಿರುತ್ತಲ್ಲ, ಅದನ್ನ ತಿಂದು ಹಾಲು ಬರುತ್ತೆ. ಅಂತ ಹೊಲಸು ತಿಂದಿಲ್ಲ ಅದು ಮರ, ಇದೇ ಶ್ರೇಷ್ಠ.
ಹೊಲಸು ತಿಂದಿಲ್ಲ. ಹಸುಕರು ಎಮ್ಮೆ ಏನ ಮಾಡಿರ್ಬೋದು, ಆ ಹೊಲಸಿಂದ ಬರೋದಲ್ಲ, ಅಂದ್ರೆ ಅವು ಏನನ್ನು ತಿಂದ್ರೆ ನಮ್ಗೆ ಬರುತ್ತೆ ಅಂತದ್ದಲ್ಲ ಹಾಲು. ಹೌದು. ಜೊತೆಗೆ ಅದಕ್ಕೂ ಮೊಲೆ ಇಲ್ಲ, ಜೊತೆಗೆ ಮಾಂಸದ ಮೊಗ್ಲಗೆ ಬರೋದಲ್ಲ ಅದು, ಅದ್ರ ಸುತ್ತಮುತ್ತ ಮಾಂಸನೇ ಇಲ್ಲ. ಅಂತ ಶ್ರೇಷ್ಠವಾದ ಪವಿತ್ರವಾದ ಹಾಲು ಕಣಯ್ಯ ಅಂತ ಹೇಳ್ತಾರೆ. ಮಾಂಸ ಇಲ್ಲದ ಹಾಲು ಹೆಂಗ್ ಬರುತ್ತೆ ಅಂತ ಇವರಿಗೆ ಎಲ್ಲ ತಾಯಿ ಕಡೆ ಇಲ್ಲ ಹಸುವಿನ ಕಡೆ ಗಮನ. ಯಾಕೆಂದ್ರೆ ಮೊಲೆ ಹಾಲು ಬರ್ಬೇಕಾದ್ರೆ ಪಕ್ಕದಾಗ ಮಾಂಸ ಇರಬೇಕು ಕೆಚ್ಚಲಲ್ಲಿ. ಹಂಗೆ ತಾತನವರು ಸಂಶಯ ವ್ಯಕ್ತಪಡಿಸಿದಾಗ ಅವ್ರ ಆ ಮರ ತೋರಿಸ್ತಾರೆ. ಈಗ ಅರ್ಥ ಆಯ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ಹೋಗಿ ಆಗ ಒಂದು ಕುಂಭ ಹಾಲು ಹೊತ್ಕೊಂಡ್ಬಿಡ್ತಾರೆ. ಹಾಲು ಹೊತ್ಕೊಂಡ್ಬಂದು ಅವ್ರ ಕೈಯಾಗ ಕೊಟ್ಬಿಟ್ಟು ದೂರ ಹೋಗಿ ನಿಂತ್ಕೊಂಡು ಕೈ ಮುಗಿತಾರೆ. ತಗೊಂಡು, ನೀನು ನನ್ನ ಶಿಷ್ಯ ಆದ್ಮೇಲೆ ನೀನು ನನ್ನಂತೆ ಆಗಬೇಕಯ್ಯ ಅಂದ. ಮತ್ತೆ ಗುರುಗಳಂತೆ ನನಗೂ ನಿನ್ಗೂ ಮಧ್ಯೆ ಗೋಡೆ ಇರಬಾರ್ದು. ಹೌದು, ನಾನೇ ನೀನು ನೀನೇ ನಾನು. ಇದು ಮಾಂಸದಿಂದ ಬಂದ ಅಲ್ಲ ಅಂದ್ರೆ ಇದು ಪವಿತ್ರವೇ ಆಯ್ತು ಅಂತ ಇವ್ರಿಗೆ ಮನವರಿಕೆ ಆಯ್ತು. ಆಗ ಒಂದು ಸಣ್ಣದು ಒಂದು ಚಿಪ್ಪು ತರಿಸಿಬಿಟ್ಟು ಗುರುಗಳ ಕೈಯಿಂದ, ಈಗ ಸದ್ಯಕ್ಕೆ ನೀನು ಈ ಚಿಪ್ಪಲ್ಲಿ ತಗೋ ಅಂತ ಹೇಳಿ ಆಗ ಗುರು ಶಿಷ್ಯರು ಒಂದಾದ್ರು, ಏಕ ಆದ್ರು, ಐಕ್ಯ ಅಲ್ಲಿ ಮನಸ್ಸು ಒಂದಾದು ಅಂತ ಇವರು ಅವ್ರು ಹೇಳಿದ್ರಲ್ಲ, ಸ್ವೀಕಾರ ನಮ್ಮ ಮಧ್ಯದಲ್ಲಿ ಗೋಡೆ ಯಾಕಪ್ಪ, ಗೋಡೆ ಯಾಕೆ, ಇಬ್ಬರಲ್ಲಿ ಭೇದ ಭಾವ ಇರಬಾರ್ದು, ಗುರುವಿನಂತಾನೆ ಏಕ ಭಾವ, ಏಕೋ ಭಾವ ಬರ್ಲಿ ಅಂತೇಳಿ ಆವಾಗ ಅವತ್ತು ತಗೊಂಡ್ರಂತೆ. ಆಗ ತಗೊಳ್ಬೇಕಾದ್ರೆ ಸಹಜವಾಗಿ ಲಿಂಗಾಯತರ ಕಟ್ಟುಪಾಡುಗಳು ಇವೆಲ್ಲ ಇರ್ತವೆ. ಸ್ವಾಮಿ ನಾವು ಲಿಂಗಾಯತರು, ನಾವು ಇದನ್ನ ತಗೊಂಡ್ರೆ ಹೇಗೆ ಅಂದಾಗ ಆಗ ಆ ಸ್ವಾಮಿಯವರು ಒಂದು ಹೇಳ್ತಾರೆ, ನೋಡು ಆಧ್ಯಾತ್ಮಕ್ಕೆ ಬರ್ಬೇಕಾದ್ರೆ ಧೀರ ಆಗಿ ಬರ್ಬೇಕು, ಹೆಜ್ಜೆ ಇಡಬೇಕಾದ್ರೆ ಇದು ಮೆಟ್ಲು ತುಳಿಯೋದಷ್ಟು ಸುಲಭ ಅಲ್ಲ. ಯೋಗಿಯ ನಡತೆ ಲೋಕ ವಿರುದ್ಧ, ಆಗಲಿ ಆಗಲಿ ಎಂದು ನಡೆದವ ಈ ಭವಸಾರ ಗೆದ್ದ ಅಂತ ಮಾತಾಡ್ತಾರೆ. ಲೋಕದ ನಡತೆ ವಿರುದ್ಧವಾಗೇ ಇರುತ್ತೆ ಆಧ್ಯಾತ್ಮಿಕ ಜೀವಿಗಳ ಚರ್ಯೆಗಳು, ಆದ್ರೂ ಆಗ್ಲಿ ಬಿಡೋದಿಲ್ಲ ಅಂತ ಸಾಧಿಸಿ ಗೆಲಿತಾನಲ್ಲ ಅವನು ಮುಕ್ತಿ ಹೊಂದುತ್ತಾನೆ, ಭವಸಾರ ಗೆಲಿತಾನೆ ಅಂತ ಒಂದು ತತ್ವದ 2 ಸಾಲ ಆಡ್ತಾನೆ. ಯೋಗಿಯ ನಡತೆ ಲೋಕ ವಿರುದ್ಧ, ಆಗಲೆಂದು ಜಯಿಸಿದವ ಭವಸಾರ ಗೆದ್ದ. ಗುರುಗಳ ಮಾತು. ಈ ಮಾತು ಹೇಳ್ದಂಗೆ ಲೋಕದ ನಡತೆ ಲೋಕ ವಿರುದ್ಧ ಅನ್ನೋದಕ್ಕೆ ಅವ್ರು ಏನೋ ಮುಂದೇನೋ ಆಗಮನ ಕಟ್ಟಿ ಹೇಳಿದ್ರು, ಇವೆಲ್ಲ ಸಹಜವಾಗಿ ಬರ್ತವೆ ನಿನಗೆ ಆಧ್ಯಾತ್ಮಕ್ಕೆ ಬಂದ್ಮೇಲೆ ಅಂತ ಅಂದಂಗೆ ಅವ್ರು ಯಾವಾಗ ಸೇಂದಿ ತಗೊಳಕ್ ಶುರು ಮಾಡಿದ್ರು, ಲೋಕ ಎಲ್ಲ ಇವ್ರ ವಿರುದ್ಧ ತಿರುಗಿ ಬೀಳುತ್ತೆ, ಸಮಾಜ ದೂರ ಬರ್ತವೆ. ಆಮೇಲೆ ಇವ್ರಿಗೆ ಅನೇಕ ಕಟ್ಟುಪಾಡುಗಳನ್ನ ವಿಧಿಸ್ತಾರೆ. ಆಮೇಲೆ ಮನೆಗೆ ಶಿವರಾತ್ರಿಗೆ ಬರ್ತಕ್ಕಂಥ, ಯುಗಾದಿಗೆ ಬರ್ತಕ್ಕಂಥ ಜಂಗಮರನ್ನ ಬಹಿಷ್ಕಾರ ಆಗ್ತಾರೆ. ಅವ್ರ ಮನೆಯಕ್ಕೆ ಹೋಗ್ಬೇಡ್ರಿ, ಅವನು ಸೇಂದೆ ಕುಡಿತಾನೆ, ಗಂಜಾ ಕುಡಿತಾನೆ, ಲಿಂಗಾಯತರಾಗಿ ಎಲ್ಲ ನಿಯಮ ಮೀರಿ ನಡೀತಾ ಇದ್ದಾನೆ ಅಂತ ಹೇಳಿ ಬಹಿಷ್ಕಾರ. ಅವ್ರ ಜನಾಂಗದವರು ಸಂಬಂಧಿಕರು ಅಲ್ಲಿಗೂ ಇವರು ತಿದ್ಕೊಳ್ದೆ ಇರೋದ್ರಿಂದ ಐಮಂಗಲ್ ಗೌಡನಿಗೆ ಆಗಿನ ಕಾಲದ ಬಸಪ್ಪ ಗೌಡ್ರು ಅಂತ ಅವರು ಈ ಭಾಗದ ಹತ್ತಳ್ಳಿಗೆ ಗೌಡ್ರಂತೆ, ಅಲ್ಲಿಗೊಂದು ದೂರು ಕೊಡ್ತಾರೆ. ಹೋಗಿ ದೂರು ಕೊಟ್ಟಾಗ ನಾನು ಕರೆಸಿ ಮಾತಾಡ್ತೀನಿ, ಆದ್ರೆ ಸುಮ್ಮನೆ ಬರೀ ದೂರು ಹೇಳಿದ್ರೆ ಬಾಯಿ ಮಾತಿಂದ ನಾನು ಒಪ್ಪಲ್ಲ, ಸಾಕ್ಷಿ ಸಮೇತ ಹಿಡ್ಕೊಂಬರ್ರಿ ಅಂತಾರೆ. ಹೌದು, ಹಿಡ್ಕೊಂಬಂದಾಗ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಈ ಮರಡಿ ಹಳ್ಳಿಗೆ ಒಬ್ರು ಯಾರೋ ಗೋವಿಂದ ರೆಡ್ಡಿ ಅಂತಲೋ ಏನೋ ಒಬ್ರು ಇದ್ರಂತೆ. ಅವ್ರ ಮನೆಗೆ ಏನೋ ಕಾರ್ಯಕ್ಕೆ ಏನೋ ಹೋಗ್ತಾ ಇದ್ರಂತೆ ಕೆಂಚಪ್ಪನವ್ರು. ಅವ್ರು ಹೇಳಿದ್ರಂತೆ ಬರುವಾಗ ಈ ಸತ್ಸಂಗ ಸೇರುತ್ತೆ, ಒಂದು ಸುಬ್ಬಿ ಅಂದ್ರೆ ಕುಂಭ ಅನ್ನೋದಕ್ಕೆ ಹಂಗಂತಾರೆ. ಅವಾಗ ಈ ಒಂದು ಮರದಾಲು ಸೇಂದಿ ಓದ್ಕೊಂಡು ಇವತ್ತಾಗೆ ಫ್ರೀಯಾಗಿ ಸಿಗವಲ್ಲ, ಓದ್ಕೊಂಡು ಹೋಗ್ತಾ ಇದ್ರಂತೆ. ಐಮಂಗಲದಲ್ಲಿ ಕಲ್ಕುಂಟಮ್ಮ ದೇವಸ್ಥಾನದಾಗ ಅಲ್ಲಿ ಯಾರೋ ತಳವಾರು ಇದೇ ಚಾನ್ಸು ಅಂತ ಹಿಡಿದು ಬಿಟ್ರಂತೆ. ಹಿಡಿದು ದೂರ ಬೇರೆ ಹೋಗಿತ್ತಲ್ಲ ಹಿಡಿದು ಕಟ್ಟಿ ಅಲ್ಲಿ ಹಳೆ ಊರ ಐತಲ್ಲ, ಈಗಲೂ ಬೇವಿನ ಮರ ಇದೆ ಐಮಂಗಲ ಗೌಡ್ರ ಮನೆ ಮುಂದೆ, ಅಲ್ಲಿ ಬನ್ನಿ ಗಿಡ ಇದೆ ನೋಡಿ, ಆ ಬನ್ನಿ ಗಿಡದಿಂದ ಮುಂದಕ್ಕೆ ಹೋದ್ರೆ ದೊಡ್ಡದೊಂದು ಹಳೆ ಬೇವಿನ ಮರ ಈಗಲೂ ಇದೆ, ಅಲ್ಲಿಗೆ ಹೋಗಿ ಕಟ್ಟಿ ಬಿಡ್ತಾರೆ. ಇವರು ಕಟ್ಟಿ ಅವ್ರು ತಾಳ್ವಾರ ಗೌಡ್ರಿಗೆ ಸುದ್ದಿ ಮುಟ್ಸ್ತಾರೆ, ನೋಡಪ್ಪ ಸೇಂದಿ ಒತ್ಕೊಂಬಂದಿರೋದು ಹಿಡ್ಕೊಂಬಂದಿವಿ, ಸಾಕ್ಷಿನೂ ಐತೆ. ಇದೆಲ್ಲ ಏನೋ ಸಂಚು, ನಮಗೆ ಗೊತ್ತಾಗಿಲ್ಲ, ಹೇಳೋದು ಕೇಳಿದೀವಿ ಅಷ್ಟೇನೆ. ಆಗ ಆಯ್ತು, ಒಳ್ಳೇದಾಯ್ತು, ಸಾಕ್ಷಿ ಸಿಕ್ತಲ್ಲ, ಈಗ ದೂರ ಕೊಟ್ಟಿದ್ರು ಪಂಚಾಯತಿ ಮಾಡೋಣ ಅಂಥೇಳಿ ಆವಾಗ ಐಮಂಗಲ ಗೌಡ್ರು ಬಸಪ್ಪ ಗೌಡ್ರು ಅಂತೇಳಿ ಪಂಚಾಯತಿಗೆ ಎಲ್ಲ ಕಲಿಸ್ತಾರೆ. ಪಂಚಾಯತಿ ವಿಚಾರ ನಡೀತದೆ ಅಲ್ಲೆಲ್ಲ, ಸಂಜೆ ಹೊತ್ತು ವಿಚಾರ ನಡೆಸಿ ಮರ ಕಟ್ಟಿ ನಮಗೆ ನಮ್ಮ
ಯಜಮಾನ್ರು ಹೇಳೋದು ಅವ್ರೇನೋ ಚಾಟಿ ತಗೊಂಡೆಲ್ಲ ಹೊಡೆದಿದ್ರಂತೆ, ಮೈ ಮೇಲೆ ಬಾಸಳ ಬಂದಿದ್ವಂತೆ, ಬೆನ್ ಮೇಲೆಲ್ಲ. ಆಮೇಲೆ ಯಾವುದೋ ಒಬ್ಬ ಹೆಣ್ಮಗಳು ಎಲೆ ಅಡಿಕೆ ಹಾಕಿ ಲಿಂಗಾಯತರನಾಗಿ ಇಂಥ ಕೆಲಸ ಲಿಂಗಾಯತರ ನೀತಿ ಕೆಟ್ಟು ನಡೀತಾ ಇದೆಯಾ ಅಂತೇಳಿ ಎಲೆ ಅಡಿಕೆನೆಲ್ಲ ತಾಂಬೂಲ ಊತಿದ್ರಂತೆ ಮುಖದ ಮೇಲೆ, ಬೈದಿದ್ರಂತೆ ಪಂಚಾಯತಿಗೆಲ್ಲ. ಆಮೇಲೆ ಹೊಡೆದ್ರಂತೆ. ಒಟ್ಟು ಹಿಂಸೆ ಕೊಟ್ಟಿದ್ದಾರೆ, ತಾತನ ಕೊಟ್ಟಿದ್ದಾರೆ. ಆಗ ನಾನು ಹೇಳಿದ ಪದ್ಯ ನೆನಪಾಗ, ಯೋಗಿಯ ನಡತೆ ಲೋಕಕ್ಕೆ ವಿರುದ್ಧ, ಆಗಲೆಂದು ದೊಡ್ಡ ಮನಸ್ಸು ಮಾಡಿ ಜಯಿಸಿದವನು ಭವಸಾರ ಗೆಲ್ತಾನೆ, ಮಹಾತ್ಮ ಆಗ್ತಾನೆ ಅಂತ ಅವರು ರುದ್ರಮುನಿ ಸ್ವಾಮಿ ಅವ್ರೇನೇ ಹಿಂಸೆ ಕೊಟ್ಟರು ಕೂಡ ತಾತನವ್ರಿಗೆ ಆ ಗುರುಗಳು ಅದನ್ನ ಗುರುಗಳ ಮಾತು ನೆನಪಿತ್ತಲ್ಲ, ನೆನಪಾಯ್ತು ಇವ್ರಿಗೆ, ತಾತನವ್ರಿಗೆ ಅಲ್ಲಿ ನೆನಪಾಯ್ತು. ಓಹೋ ಕರೆಕ್ಟ್, ಲೋಕ ವಿರುದ್ಧ ಆಗುತ್ತೆ, ಹಾಗಾಗಿ ಬಹಳ ಹಿಂಸೆ ಅನುಭವಿಸ್ಬೇಕಾಗುತ್ತೆ, ಆಧ್ಯಾತ್ಮ ಸಾಧನೆ ಸುಲಭ ಅಲ್ಲ ಅಂತ ನೀನು ಹೇಳಿದ್ದ ಅವತ್ತಿನ ಮಾತು ನನಗೆ ಈಗ ಚೆನ್ನಾಗಿ ಅನುಭವಿಸ್ದಂಗಾಯ್ತು ಅಂತ ಅಂತಾರೆ. ಆಮೇಲೆ ಎರಡನೇ ವಾಕ್ಯ ಐತಲ್ಲ, ಆಗಲೆಂದು ಮಾಡಿದವ ಈ ಭವ ಗೆದ್ದ ಅಂತ, ಅದನ್ನು ಒಂದು ನೆನಪು ಮಾಡ್ಕೊಂತಾರೆ. ಪೂಜ್ಯಿಗೆ ಇವತ್ತು ಯೋಗ್ಯರಾಗಿದ್ದಾರೆ, ತೇರು ಪರಿಚಯ ಆಗಕ್ಕೆ ಅವಮಾನದ ಹಿಂದೆ ಸನ್ಮಾನ. ಹಂಗಾಗಿ ಅದನ್ನ ಅವತ್ತು ಕೇಳ್ತಾರೆ ಅವ್ರ ಗೌಡ್ರು, ಇದೇನಪ್ಪ ಇದು ಹಾಲು ಸ್ವಾಮಿ, ಗುರುಗಳು ಹೇಳಿದ್ರು ಇದು ಹಾಲು ಅಂತ. ಹಾಲು ಅಂತ. ಏನು ಹಾಲು ಇದು? ಏನು ಹಾಲು ಅಂದ್ರೆ ಎಲ್ಲ ಮಕ್ಕಳು ಎಲ್ಲರೂ ಕುಡಿಯೋ ಹಾಲೇ ಇದು, ಒಟ್ಟ ಹಾಲು ಅಲ್ಲ. ಯಾವ ವಾಸನೆ ಬರುತ್ತೆ? ನಮಗೇನು ವಾಸನೆ ಬರಲ್ಲ. ಜನ ನೋಡ್ರಿ ಎಲ್ಲ, ಸ್ವಾಮಿ ಸೇಂದಿ ವಾಸನೆ ಬರುತ್ತೆ, ಎಂಡ ಇದು ಹಾಲಲ್ಲ. ಹಾಲು ಅಂತ ಸುಳ್ಳು ಹೇಳ್ತಾ ಇದೀಯಾ? ಸುಳ್ಳು ಹೇಳಿದ್ರೆ ನಿನಗೆ ಸರಿಯಾದ ಶಿಕ್ಷೆ ಆಗುತ್ತೆ. ಸುಳ್ಳಿಲ್ಲ ಸ್ವಾಮಿ, ಹಾಲೇ ಇದು. ಗುರುಗಳ ಮೇಲೆ ಆಯ್ತು, ನಿನ್ ಮಾತ್ ಮೇಲೆ ಭರವಸೆ ಇಡ್ತೀವಿ. ಇವನ್ ಮಾತಿನಂಗೆ ಇದು ಹಾಲು ಆದ್ರೆ ಒಂದ್ ಸಾರಿ ತಗೊಂಬರ್ರು, ಇಲ್ಲೇ ಒಲೆ ಉಟ್ಟು ಹಾಲು ಕಾಸಿ ಹೋಗಿ ಯಾರ ಮನೆಗಾನ ಹೆಪ್ಪು ಮಜ್ಜಿಗೆ ತಗೊಂಬರ್ರಿ, ಆ ಮಜ್ಜಿಗೆಯಿಂದ ಹೆಪ್ಪು ಹಾಕ್ಲಿ, ಆಮೇಲೆ ಇವನು ಬೆಣ್ಣೆ ತೆಗೆದು ತೋರಿಸ್ಲಿ, ಆವಾಗ ಇದು ಹಾಲು ಅಂತ ಹೋಗ್ತೀವಿ. ಅದು ಬೆಣ್ಣೆ ಬರ್ಲಿಲ್ಲ ಅಂದ್ರೆ ಇದು ಮರದ ಹಾಲು, ಸೇಂದಿ ಹಾಲು, ನಿನಗೆ ಸರಿಯಾದ ಶಿಕ್ಷೆ ಠರಾವ್ ಪಾಸ್ ಮಾಡ್ತಾರೆ. ಆದ್ರಾಗ್ಲಿ ದೈವಿಚ್ಛೆ ಏನಾಗುತ್ತೋ, ಇದನ್ನ ಗುರುಕರಣೆ ಇದ್ದಂಗೆ ಆಗ್ಲಿ ಅಂತಾರೆ. ಅವಾಗ್ಲೇ ಅಲ್ಲೇ ಸಾರೆ ತರಿಸ್ತಾರೆ, ಎಲ್ಲ ಕಾಸ್ತಾರೆ. ಅವತ್ತು ರಾತ್ರಿ ಪ್ರಯೋಗಗಳು ನಡೀತಿದೆ. ಪ್ರಯೋಗ ನಡೆದು ಬೆಳಗಿನ ಜಾವದಷ್ಟೊತ್ತಿಗೆ ಇವರು ಕಡ್ಗೋಲ್ ತಂದು ಕೊಡ್ತಾರೆ, ಕಡಿತಾರೆ, ಹಿಂಗೆ ಬೆಣ್ಣೆ ಬರುತ್ತೆ, ಜನಕ್ಕೆಲ್ಲ ಪ್ರದರ್ಶನ ತೋರಿಸ್ತಾರೆ. ಆವಾಗ ಐಮಂಗಲಗೌಡರು, ಮಹಾತ್ಮ ಕಣಪ್ಪ, ನಿನಗೆ ಸುಮ್ಮನೆ ಶಿಕ್ಷೆ ಕೊಟ್ಬಿಟ್ವಿ, ಹೊಡೆದ್ಬಿಟ್ವಿ ಆಯ್ತು. ಆಗ ಗಂಡ ಆಗ್ಬೇಡ, ಎಣ್ಣೆ ಹಚ್ಬೇಡ ಅಂತೇಳಿ ಏನೋ ಒಂದು ಮಾತು ಹೇಳಿದ್ರಂತೆ ತಾತನವ್ರು ಅವ್ರಿಗೆ, ಗೌಡ್ರಿಗೆ. ಆವಾಗ ಅವ್ರು ಕಾಲಿ ಬಿದ್ದು ಕ್ಷಮಾಪಣೆ ಕೇಳ್ತಾರೆ. ಆದ್ರಾಗ್ಲಿ ಗಂಡು ಹೆಚ್ಚಾಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಹಂಗಾಗಿ ಅವ್ರ ಮನೆಗೆ ಈಗಲೂ ಒಂದೊಂದೇ ಗಂಡು ಮಗು ಆಗುತ್ತೆ. ಈಗ 3 ಪೀಳಿಗೆ ಏನೋ, ಅವರು 30 ವರ್ಷ 40 ವರ್ಷಕ್ಕೆ ಒಬ್ಬರೇ ಹುಟ್ಟೋದು, ಒಂದೊಂದೇ ಪೀಳಿಗೆ ಅಲ್ಲಿಗೆ ಆಗುತ್ತೆ. ಆಮೇಲೆ ಅವ್ರಿಗೆ ಹೆಣ್ಣು ಆಗೋದೇ ಇಲ್ಲ. ಅದಾದ್ಮೇಲೆ ಅವರು ಈ ಶಾಪ ವಿಮೋಚನೆಗೆ ತಾತರ ನಂತರ ಎಲ್ಲೋ ಶಾಸ್ತ್ರ ಕೇಳಿ ಕೊಳಲಿಗೆ ಗಾಡಿ ಹೂಡ್ಕೊಂಬರ್ತಾರೆ. ನಾವು ಮಾಡಿದ ಮಹಾ ಅಪರಾಧ ಶಾಸ್ತ್ರದಾಗ ಬಂದೈತೆ, ನೀವು ಮಾಫಿ ಮಾಡಿ ಒಂದು ಹೆಣ್ಣು ಕೊಟ್ಬಿಟ್ರೆ ನಮ್ಮಂತ, ನಿಮ್ಮ ತಾತನವರ ವಂಶದಿಂದ ಅಂದ್ರೆ ಅಷ್ಟೊತ್ತಿಗಾಲ ತಾತನವ್ರ ಮಕ್ಳಿದ್ರಂತ 4 ಮಕ್ಳ ಕಾಲಕ್ಕೆ ಅವ್ರು ಗಾಡಿ ಹೂಡ್ಕೊಂಬಂದು ಐಮಂಗಲಗೌಡರು, ನಿಮ್ಮ ಮನೆಗೆ ಹೆಣ್ಣಿದಾವೆ ಕೊಡ್ರಿ ನಮ್ಮ ಮಕ್ಕಳಿಗೆ ತಕ್ಕಂತ. ಈ ಕಥೆ ಎಲ್ಲ ಮಕ್ಳಿಗಾಲ ಗೊತ್ತಾಗಿತ್ತು. ಅವರು ಇಲ್ಲಪ್ಪ ಸಮಾಧಿ ಹತ್ರ ಹೋಗೋಣ, ಅಲ್ಲಿ ಪ್ರಸಾದ ಕೇಳೋಣ, ಅವರು ನಟಸ್ಥಾನ ಮಾಡ್ಬೋದು ಅಂದ್ರೆ ಮಾಡೋಣ, ಅಲ್ಲೇ ಬೇಡ ಅಂತಂದ್ರೆ ಸಾಧ್ಯ ಇಲ್ಲ ಅಂತಾರೆ. ಬರೀ ಹೋಗೋಣ ಅಂತ ಗೌಡ್ರು ಅಲ್ಲಿ ಹೋಗ್ತಾರೆ ಸಮಾಧಿ ಹತ್ರ. ಅಲ್ಲಿ ಸರಿ ಬೇಸ ಕೇಳ್ತಾರೆ, ಅಲ್ಲಿ ಬೇಡ ಅಂತ ಬಂದ್ಬಿಡ್ತಂತೆ. ಹಾಗಾಗಿ ಇವ್ರು ಏನ್ ಕೊಡ್ಲಿಲ್ಲ ಅಂತ ಅದಂಗೆ ಕಂಟಿನ್ಯೂ ಕೊಟ್ಟು ಅವ್ರಿಗೂ ನಮಗೂ ನೆಂಟಿಸ್ತಾನೇ ಅಲ್ಲಿಗೆ ಆ ಮಾತು ಅಲ್ಲಿಗೆ ನಿಂತೋಯ್ತು. ಇವತ್ತಿನವರೆಗೂ ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಅವರು ಇವಾಗ ಬರ್ತಾರೆ ಹೋಗ್ತಾರೆ, ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಪ್ರಶ್ನೆ ಏನು ಅಂತಂದ್ರೆ, ಈಗ ಬರುತ್ತೆ ನೋಡಿ, ಇದೆಲ್ಲ ಬರೋದು ಅವಧೂತ ಮಾರ್ಗದಲ್ಲಿ ಯಾವ ಭೇದ ಭಾವ ಇಲ್ಲ. ಜನಗಳ ಮಧ್ಯೆ ಅಷ್ಟೇ ಅಲ್ಲ, ವಸ್ತುಗಳ ಮಧ್ಯೆನೂ ಭೇದ ಭಾವ ಇಲ್ಲ. ಪ್ರಾಣಿಗಳನ್ನು ಕೂಡ ತಾತನವ್ರ ಪ್ರೀತಿಯಿಂದ ಮಾತಾಡ್ಸಾರಂತೆ. ಹಣ್ಣು ಮರ ಗಿಡಗಳನ್ನು ಪ್ರೀತಿಯಿಂದ ಮಾತಾಡ್ಸಾರಂತೆ. ಸರ್ವವು ಬ್ರಹ್ಮವೇ ಅಂತ ನೋಡರಂತೆ. ಸರ್ವಾತ್ಮ ಭಾವ ಅವ್ರಿಗೆ, ಸರ್ವಾತ್ಮ ಭಾವ. ಆ ಭಾವದಿಂದ ಅರಣ್ಯಕ್ಕೆ ಹೋದ್ರು ಪ್ರಕೃತಿ ನೋಡಿದ ತಕ್ಷಣ ಜಗನ್ಮಾತೆ ಅನ್ನರಂತ. ಒಟ್ಟು ಎಲ್ಲ ಏಕೋಭಾವ. ಹಾಗೇನೆ ಏಕೋಭಾವ. ಆಗ ಗುರುಗಳು ಇವನಿಗೆ
ಮನಸ್ಸು ಹದವಾಗಿದೆ ಅಂತೇಳಿ ಗುರು ದೀಕ್ಷೆ ಕೊಡ್ತಾರೆ. ಗುರು ದೀಕ್ಷೆ ಕೊಟ್ಟಾದ್ಮೇಲೆ ಅಷ್ಟು ದಿವಸ ಹಠಯೋಗ ಮಾಡ್ತಾರೆ. ಆಮೇಲೆ ರಾಜಯೋಗ ಹೇಳ್ಕೊಡ್ತಾರೆ. ಹಠಯೋಗ ರಾಜಯೋಗ ಮುಗಿದ ನಂತರ ಇದು ಜ್ಞಾನ ಮಾರ್ಗ. ಅಲ್ಲ, ಹಠಯೋಗ ಅಂತ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ. ಹಠಯೋಗ ಅಂದ್ರೆ ಅದು ವಾಯುವನ್ನ ಜಯಿಸ್ತಕ್ಕಂಥದ್ದೇ ಹಠಯೋಗ. ಅಂದ್ರೆ ಪ್ರಾಣಾಯಾಮ ಮಾಡ್ತಕ್ಕಂಥ ಶರೀರದಲ್ಲಿ 2 ಇಡಪಿಂಗಳ ಅಂತ 2 ನಾಡಿ ಇದಾವೆ. ಆ ನಾಡಿಗಳಲ್ಲಿ ಪ್ರಾಣವಾಯು ಹರಿದಾಡೋದನ್ನ ನಿಲ್ಸೋದಕ್ಕೆ ಹಠಯೋಗ ಅಂತ. ಅಲ್ಲಿ ಏಕೋಭಾವ ಬರುತ್ತೆ. ವಾಯು ಸಂಚರಿಸಿದ್ರೆ ಮನಸ್ಸು ಸಂಚರಿಸ್ಬಿಡುತ್ತೆ. ಹಾಗಾಗಿ ವಾಯುವನ್ನ ಕುಂಭಕ ಮಾಡಿ ಒಂದ್ ಕಡೆ ನಿಲ್ಲಿಸ್ಬಿಟ್ರೆ ಮನಸ್ಸು ನಿಂತು ಹೋಗ್ಬಿಡ್ತದೆ. ಮನಸ್ಸು ನಿಂತಾಗ ಸಾಧನೆ ಮಾಡೋದು ಸುಲಭ ಅಂತ ಏಕಾಗ್ರತೆ ಬರೋಕ್ಕೆ ಹಠಯೋಗ ಮಾಡಿದ್ದಾರೆ. ಆಮೇಲೆ ರಾಜಯೋಗ ಅಂದ್ರೆ ಅದು ಜ್ಞಾನ ಮಾರ್ಗ. ಆ ಜ್ಞಾನ ಮಾರ್ಗಕ್ಕೆ ಇಳಿದಾಗ ಜ್ಞಾನ ಸಿಂಧು, ದೇವಿ ಮಹಾತ್ಮೆ, ಇಂಥವೆಲ್ಲ ಗ್ರಂಥಗಳು ಅವ್ರಿಗೆ ದೊರೀತವೆ. ಅದನ್ನ ಬರೀ ಅವ್ರು ಕೇಳೋದು, ಅವ್ರಿಗೇನು ಓದಕ್ ಬರ್ತಿರಲಿಲ್ಲ, ಅಥವಾ ಓದಿಸಿ ಕೇಳ್ಕೊಂಡಿರಂತೆ. ಕಾಳ್ಗಟ್ಟು ಹೋದಾಗೆಲ್ಲ ಆ ಜ್ಞಾನ ಸಿಂಧು, ದೇವಿ ಮಹಾತ್ಮೆ ಕಥೆಯನ್ನ ಗುರುಗಳು ಬಳಿ ಕುಂತ್ಕೊಂಡು ಕೇಳಾರಂತೆ. ಈಗ ಹಠಯೋಗ ಇವೆಲ್ಲ ಸಾಧನೆ ಮಾಡಬೇಕಾದ್ರೆ ಷಣ್ಮುಖಿ ಮುದ್ರೆ ಅಥವಾ ಶಾಂಭವಿ ಮುದ್ರೆ, ಚಿನ್ಮುದ್ರೆ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಆದರೆ ಅವ್ರದ್ದು ಒಂದೇ ಸೂತ್ರ, ಬ್ರಹ್ಮಸೂತ್ರದಲ್ಲಿ ಹೋಗಿದ್ದಾರೆ. ಆಗ ಇವೆಲ್ಲ ನಮಗೆ ಪರಿಚಯ ಆಗಿದ್ದು. ಅವರು ದತ್ತಾತ್ರೇಯ ಪೀಠಕ್ಕೆ ಸೇರಿದಂಥದ್ದು. ಆ ದತ್ತಾತ್ರೇಯ ಪೀಠದಲ್ಲಿ 1 ಟಿಸಿಲು ಸಿಂಧನೂರು ಬಳಿ ಇರ್ತಕ್ಕಂಥ ಅಂಬಾಮಠ. ಆ ಅಂಬಾಮಠದಲ್ಲಿ ವಾಸವಾಗಿದ್ದವರು ಅವರು ಮೂಲ ಅವಧೂತ ಪರಂಪರೆಯಲ್ಲಿ ದತ್ತಾತ್ರೇಯರೇ ಅವಧೂತ ಪರಂಪರೆ ಮೊದಲು. ಅಲ್ಲಿಂದ ಚಿದಾನಂದ ಅವಧೂತರು ಅಂತ. ಚಿದಾನಂದ ಅವಧೂತರು ಗುರುಗಳು ಕೊಂಡಾರಿಯರು ಅಂತ. ಅವರು ಅಲ್ಲಿ ಕಂಪ್ಲೀಟಾಗಿ ಅಯೋಧ್ಯೆ ಅಂತ ಒಂದು ಊರೈತೆ, ಹಳೆಯ ಅಯೋಧ್ಯೆ ಅಂತ ಕರೀತಾರೆ. ತುಂಗಭದ್ರಾ ನದಿ, ಈಗ ತುಂಗಭದ್ರಾ ತೀರದಲ್ಲಿ ಮೆರವ ವರ ಅಯೋಧ್ಯೆ ಅಂತ ದೇವಿ ಮಹಾತ್ಮೆಗೆ ಬರುತ್ತೆ. ಅದು ಹೇಳ್ದಂಗೆ ಅದು ತುಂಗಭದ್ರಾ ನದಿ ದಡದಾಗೆ ಅಯೋಧ್ಯಪುರ ಅಂತ ಇದೆ. ಅಲ್ಲಿ ಕೊಂಡಾರಿಯರು ಅಂತ ಇರ್ತಾರೆ. ಅವರು ಈ ಚಿದಾನಂದರಿಗೆ ಗುರುಗಳು. ಕೊಂಡಾರಿಯರ ಗುರುಗಳು ಶಿವಾನಂದರು ಅಂತ. ಅವರು 700ಕ್ಕಿಂತ ಮಿಕ್ಕು ವರ್ಷ ಅವರು ಯೋಗ ಸಾಧನೆ ಮಾಡಿ ಬದುಕಿದ್ರಂತೆ. ಅವ್ರದ್ದು ಸಮಾಧಿ ಕೇಳಿದ್ದೀನಿ, ಆನೆಗೊಂದಿನಲ್ಲಿ ಆಗಿದ್ದಾರೆ ಅಂತ. ಆದ್ರೆ ಅವರು ವಿರೂಪಾಕ್ಷೇಶ್ವರನ ಭಕ್ತರು. ಅವರು ಹಂಪಿ ಶಿವಾನಂದರು ಫಸ್ಟ್ ಶಿವಾನಂದರು. ಆ ಶಿವಾನಂದರು ಗುರುಗಳ ಹೆಸರು ಹನುಮಯೋಗಿಗಳು ಅಂತ. ಹನುಮಯೋಗಿ ಅಲ್ಲಿಗೆ ಎಲ್ಲ 12ನೇ ಶತಮಾನದವರೆಗೂ ಹೋಗುತ್ತೆ. ಹನುಮಯೋಗಿ ನಂತರ ಶಿವಾನಂದ ರಾಜಗುರು ಯೋಗಿ, ಶಿವಾನಂದರ ನಂತರ ಕೊಂಡಾರಿಯರು ಅಥವಾ ಚಿದಾನಂದ ಗುರು ಅಂತ ಅಯೋಧ್ಯೆನವರು. ಅಯೋಧ್ಯದವ್ರ ನಂತರ ಚಿದಾನಂದ ಅವಧೂತರು ಅಂದ್ರೆ ದೇವಿ ಮಹಾತ್ಮೆ ಬರೆದವರು. ಈ ಚಿದಾನಂದ ಅವಧೂತರ ಶಿಷ್ಯನೇ ಕಂಪ್ಲಿ ಒಳಗಿದ್ದಂತ ತಿಮ್ಮ ಅವಧೂತರು. ಅವರಿಗೆ 2 ಹೆಸರು, ತಿಮ್ಮ ಅವಧೂತರು ಅಂತ. ಅವ್ರು ಉಚ್ಚಾಡ್ದಂಗ ಎರ್ದಿಮ್ಮ ಅವಧೂತರು ಅನ್ನಾರಂತೆ. ಅವರ ಚರ್ಯ ನೋಡಿ, ಕಂದಕೇರಿ ಶಾಂತಜ್ಜರ ಆಡ್ದಂಗ ಹುಚ್ಚು ನಡೀತಾರೆ ನೋಡಿ, ಎರ್ದಿಮ್ಮ ಅವಧೂತರು ಅಂತ. ಆ ಎರ್ದಿಮ್ಮ ಅವಧೂತರ ಶಿಷ್ಯರೇ ಕಾಳ್ಘಟ್ಟದ ಹಂಪೆ ರುದ್ರಮುನಿ ಸ್ವಾಮಿಗಳು. ಆ ರುದ್ರಮುನಿ ಸ್ವಾಮಿ ಶಿಷ್ಯರೇ ಕೊಳಾಳ್ ಕೆಂಚ ಅವಧೂತರು. ಹೀಗೆ ಒಂದು ಗುರು ಪರಂಪರೆ ಇದೆ, ತನ್ನದೇ ಆದ ಗುರು ಪರಂಪರೆ. ಒಂದು 300-400 ವರ್ಷದ್ದು ಆ ಪರಂಪರೆ ಇದೆ. ಆ ಪರಂಪರೆಯಲ್ಲಿ ಏನೇನು ನಡೆಸ್ಕೊಂಡು ಬಂದ್ರು ನಮ್ಮ ಹಿರಿಯರು, ನಮ್ಮ ದೊಡ್ಡಪ್ಪಗಳು, ಅವರೆಲ್ಲ ತಾತಗಳು ಏನೇನು ನಡ್ಸ್ಕೊಂಡು ಬಂದ್ರು ಅಷ್ಟನ್ನು ಮಾತ್ರ ನಾವು ಇವಾಗ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಈ ಎಲ್ಲ ಗ್ರಂಥಗಳು ಇವೆಲ್ಲ ನಮ್ಮವೇನಲ್ಲ, ಇವೆಲ್ಲ ಕಾಳ್ಘಟ್ಟದಾಗ ಹಂಪೆನಲ್ಲಿದ್ವಂತೆ. ಹಂಪೆಗಿಂತ ಮುಂಚೆ ಅಲ್ಲೆಲ್ಲೋ ಕಂಪ್ನಿನಲ್ಲಿ ತಿಮ್ಮ ಅವಧೂತರು ಅಂತ ಯಾರೋ ಇದ್ರಂತಲ್ಲ, ಅವ್ರ ತಗೆಲ್ಲೋ ಇದ್ದು ಅಂತ ಕೇಳಿದ್ವಿ ಅಷ್ಟೇ. ನಮ್ದೊಂದು ಪ್ರಶ್ನೆ, ಈಗ ಅವಧೂತರಿಗೆ ಎಲ್ಲವೂ ಸರ್ವವು ಒಂದೇ ಭಾವ ಅಂತ ಹೇಳಿದ್ವಿ. ಅವರು ಎಲ್ಲರನ್ನು ಸಮಾನವಾಗಿ ಕಾಣ್ತಿದ್ರು, ಎಲ್ಲರನ್ನು ಕೂಡ ಎಲ್ಲ ಜಾತಿ ಭೇದ ಇಲ್ದಂಗೆ. ಅದ್ರ ಬಗ್ಗೆ ಕೆಲವು ಯಾವನ ಘಟನೆಗಳು ಅದರಲ್ಲಿ ಅದೇ ಅವಧೂತರ ವಿಶ್ಲೇಷಣೆ ಮಾಡಕ್ ಹೋದ್ರು, ಕೆಂಚ ಅವಧೂತರ ನಡತೆ ವಿಶ್ಲೇಷಣೆ ಮಾಡಿದ್ರೆ ಎರಡೂ ಒಂದೇ ಆಗ್ತವೆ. ಪ್ರಿನ್ಸಿಪಲ್ ಅಲ್ಲಿ ತತ್ವ ಸಿದ್ಧಾಂತದಲ್ಲಿ ಒಂದೇ ನೋಡ್ರಿ. ಅವರು ಅವಧೂತರೆಂದರೆ ಅವರ ಯಾರವ್ವ, ಅವರಿಗೆ ಸರಿ ಸಮ ಇಹರ ಯಾರವ್ವ. ಆ ಎಂದರೆ ಆಸೆ ಪಾಸೆಗಳ ವರ್ಜಿತನವ್ವ, ಆದಿ ಮಧ್ಯ ಅಂತ್ಯದಲ್ಲಿ ನಿರ್ಮಲನವ್ವ. ಬರೀ ಆದಿಯಲ್ಲೇ ಪರಿಶುದ್ಧ ಅಲ್ಲ, ಅಥವಾ ಮಧ್ಯದಲ್ಲಿ
ಇಲ್ಲಷ್ಟೇ ಪರಿಶುದ್ಧ ಅಲ್ಲ, ಅಂತ್ಯದಲ್ಲಿಯೂ ಅಂದ್ರೆ ಬುಡದಿಂದ ಕೊನೆಯವರೆಗೂ ಪರಿಶುದ್ಧನಾದವನು ಯಾರೋ ಅವನು ಆ ಅಕ್ಷರಕ್ಕೆ. ಆ ಅಂದ್ರೆ ಅಕ್ಷರ, ಅಕ್ಷರ ಅಂದ್ರೆ ಯಾವುದಕ್ಕೆ ನಾಶವೇ ಇಲ್ವೋ ಅದಕ್ಕೆ ಅಕ್ಷರ ಅಂತ ಕರೀತಾರೆ. ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶವಿಲ್ಲದ್ದು. ಹೌದು, ತನ್ನಲ್ಲಿ ಆ ಅಕ್ಷರ ಅಂದ್ರೆ ಆದಿ ಮಧ್ಯ ಅಂತ್ಯ ನಿರ್ಮಲನಾಗಿರ್ಬೇಕು, ಆನಂದ ಸಾಮ್ರಾಜ್ಯ ಆಳುವನಾಗಿರ್ಬೇಕು, ಆಸೆ ಪಾಸಗಳೆಲ್ಲ ನೀಗಿಕೊಂಡವನಾಗಿದ್ರೆ ಆ ಅಕ್ಷರಕ್ಕೆ ಯೋಗ್ಯ ಬರುತ್ತೆ. ಆ ಅಂದ್ರೆ ಅವಧೂತದಲ್ಲಿ 4 ಅಕ್ಷರ ಬರುತ್ತೆ, ಆ ವಾ ಧೂ ತ ಅಂತ. ಆ ಅಕ್ಷರಕ್ಕೆ ಇಂಥ ಒಂದು ಮೀನಿಂಗ್ ಇದೆ ಅವಧೂತರಿಗೆ. ಹೌದು, ಇದು ನೀವು ಚಿದಾನಂದರು ಜ್ಞಾನ ಸಿಂಧು ಅಂತ ಒಂದು ಕೃತಿ ಬರೆದರೆ ಅದ್ರಾಗ 42ನೇ ಎಷ್ಟನೇ ಅಧ್ಯಾಯದಲ್ಲಿ ಅವಧೂತರು ಪ್ರಸ್ತಾಪ ಬರುತ್ತೆ. ಆ ಅವಧೂತರ ಪ್ರಸ್ತಾಪದಲ್ಲಿ ಅವಧೂತರ ಅಕ್ಷರೀಯ ನಡತೆ ಹೆಂಗಿರ್ತವೆ ಅನ್ನೋದಕ್ಕೆ ಆ ಅಕ್ಷರಕ್ಕೆ ಹಿಂಗೆಲ್ಲ ಹೇಳ್ತಾರೆ. ಇನ್ನು ವಾ ಅಕ್ಷರ ಐತಲ್ಲ, ವಾ ಎಂದರೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ. ವಾ ಅಂದರೆ ವಿಷಯ ವಾಸನೆ ವರ್ಜಿತನವ್ವ, ಅವನಿಗೆ ವಿಷಯಗಳು ಇಲ್ಲ. ವಾಸನೆ ಅಂದ್ರೆ ಈ ಸ್ವಪ್ನದಲ್ಲಿ ಕನಸು ಬೀಳ್ತಾವಲ್ಲ, ಆ ತರ ವಾಸನೆ ರೂಪದ ವಿಚಾರಗಳು ಅವನ ತಲೆಯಾಗಿರಲ್ಲ. ಅಂದ್ರೆ ಅವೆಲ್ಲ ಮನಸ್ಸಿನಾಗಿರವು ವಿಷಯಗಳು, ವಾಸನೆಗಳು ಅವು ಸಹ ಇಲ್ಲ, ಅವೆಲ್ಲ ವರ್ಜಿತನವ. ವಾ ಅಂತಂದ್ರೆ ಹಂಗೆ ಅವನು ವಿಷಯಗಳಿಗೆ ಸಂಬಂಧಪಟ್ಟನಲ್ಲ, ವಾಸನೆಗೆ ಸಂಬಂಧಪಟ್ಟನಲ್ಲ, ಈ ಒಲಬಿನ ದೇಹದ ಅಭಿಮಾನವನ್ನೇ ತೊರೆದವನು. ಅಂದ್ರೆ ಹೊಲಸು ತುಂಬಿದ ಈ ದೇಹದ ಅಭಿಮಾನ ಅವನಿಗಿರಲ್ಲ. ಹಾಗಾಗಿ ಮುಳ್ಳಾಗ ನಡೆಯೋದು, ಕೆಸರಾಗೆ ನಡೆಯೋದು, ಗುಂಡೆಕ್ಕೆ ಬೀಳೋದು, ಎದ್ದಾಳೋದು, ಬೆಳೆಯಾಗಿ ತೂರಿ ಹೋಗೋದು, ಇದಕ್ಕೇನು ಗಾಯ ಆದ್ರೂ ಅವ್ರೇನು ವಾಸಿ ಮಾಡ್ಕೊಂಡಿರಲ್ಲ. ಈ ದೇಹ ಚೊಕ್ಕ ಮಾಡ್ಕೋಬೇಕು ಅಂತ. ಯಾಕಂದ್ರೆ ದೇಹಾಭಿಮಾನ ಬಿಟ್ಟವನೇ ಆಗೋದಕ್ಕೆ ಯೋಗ್ಯ. ದೇಹಾಭಿಮಾನ ಇರ್ಬಾರ್ದು, ಅವನಿಗೆ ಬ್ರಹ್ಮ ಆತ್ಮ ಅಂತ ಕರ್ತಾರೆ. ಹಾಗಾಗಿ ವಾ ಅಕ್ಷರ ಅಂದ್ರೆ ಆ ಮೀನಿಂಗ್ ಇದೆ. ಇನ್ನು ಅವಧೂತದಲ್ಲಿ ಧೂ ಅಂತ ಒಂದು ಅಕ್ಷರ ಬರುತ್ತೆ, 3ನೇ ಅಕ್ಷರ. ಧೂಳಿ ದೂಸರ ಗಾತ್ರಾಣಿ. ಅಂದ್ರೆ ಈ ಶರೀರ ಎಂಬುದು ನನಗೆ ಧೂಳಿನ ಸಮಾನ. ಧೂಳು ಎಷ್ಟು ಬಿತ್ತು ಅಂತ ನಾವ್ ಯಾರು ಹಿಂತಿರುಗಿ ನೋಡಲ್ಲ, ಹೆಜ್ಜೆ ಆಗ್ತಾ ಹೋಗ್ತೀವಲ್ಲ, ಧೂಳಿನ ಕಡೆಗೆ ಯಾಕೆ ತಿರುಗಿ ನೋಡ್ತೀವಿ? ಆ ಧೂಳನ್ನ ಹೆಂಗೆ ಜನಗಳು ನಡೆಯುವಾಗ ತಿರುಗಿ ನೋಡಲ್ವೋ, ಈ ದೇಹ ನಂದು, ನಾನ್ ದೇಹ ಅನ್ನೋದ್ರ ಕಡೆ ಎಂದೂ ತಿರುಗಿ ನೋಡ್ದಲ್ದವನು ಯಾವನೋ ಅವನು. ಗಾತ್ರ ಅಂದ್ರೆ ಶರೀರ. ಹೌದು, ಶರೀರ ಬಗ್ಗೆ ಲವಲೇಶ ಕೂದಲಿನಷ್ಟು ಅಭಿಮಾನ ಇಲ್ದವನು ಯಾವನೋ. ಅಭಿಮಾನ ಅಂದ್ರೆ ಇದು ನಂದು ಅಂತ ಅಹಂಕಾರ ಮಮಕಾರ ಇರುತ್ತಲ್ಲ, ಅದಕ್ಕೆ ಅಭಿಮಾನ ಅಂತ ಕರೀತಾರೆ. ಎಳ್ಳಷ್ಟು ಅಹಂಕಾರ ಮಮಕಾರ ಇಲ್ದವನು ಧೂ ಅಕ್ಷರಕ್ಕೆ ಯೋಗ್ಯನಾಗ್ತಾನೆ. ನಾವು ಮೈ ಮೇಲೆ ಒಂದು ಧೂಳು ಬಿದ್ರೆ ಯೋಚನೆ ಮಾಡಲ್ಲ. ಧೂಳಿ ದೂಸರ ಗಾತ್ರಾಣಿ ದೂತ ಸಂಸಾರ ಬಂಧನ ವರ್ಜಿನ. ಸಂಸಾರ ಬಂಧನವನ್ನೆಲ್ಲ ಕಳ್ಕೊಂಡವನು ಯಾವನೋ ಅವನು ಅವಧೂತ ಅಂತ ಕರೆಸ್ಕೋದು. ಇನ್ನು ತಾ ಅಕ್ಷರ ಅಂತ 4ನೇ ಅಕ್ಷರಕ್ಕೆ ತಾ ಅಕ್ಷರಾತ್ ತತ್ವಮಸಿ ಚಿಂತನಾತ್. ಅಂದ್ರೆ ತತ್ವಮಸಿ ಅಂದ್ರೆ ನೀನ್ ಅದೇ ಆಗಿದೀಯಾ, ಬೇರೆ ಎಂಬುದಿಲ್ಲ, ನೀನು ಅದೇ ತತ್ವಮಸಿ. ಇಲ್ಲಿ ಅದೇ ಅಂತಂದ್ರೆ ಬ್ರಹ್ಮವೇ, ಪರಬ್ರಹ್ಮವೇ, ಭಗವಂತನೇ ನೀನು ಅಂತ ತತ್ವಮಸಿ ಚಿಂತನೆಯನ್ನ ಸದಾ ಯಾವನು ಮಾಡ್ತಾ ಇರ್ತಾನೋ, ನೀನು ಅದೇ ಆಗಿದ್ದೀಯ. ನೆಂತರು ಮಲಗಿದ್ರು ಓಡಾಡಿದ್ರು ಅದರಲ್ಲೇ ಸದಾ ತೊಡಗಿರೋನು ಯಾರು ಚಿಂತನೆ ಮಾಡ್ತಿರ್ತಾನೋ ಅವನಿಗೆ ತಾ ಅಕ್ಷರದಲ್ಲಿ ತತ್ವವನ್ನ ಅರಿತವನು ತತ್ವಜ್ಞಾನಿ. ಆ ತತ್ವಜ್ಞಾನಿನೇ ಒಬ್ಬ ಅವಧೂತ ಅಂತ. ಹೀಗೆ ಅವಧೂತರಿಗೆ ತತ್ವಮಸಿ ತತ್ ತ್ವಮ್ ಅಸಿ. ತತ್ ಅಂದ್ರೆ ಅದು, ತ್ವಮ್ ಅಂದ್ರೆ ನೀನು, ಅಸಿ ಅಂದ್ರೆ ಆಗಿದ್ದೀಯ, ನೀನು ಅದೇ ಆಗಿದ್ದೀಯ. ಇಲ್ಲಿ ಅದೇ ಅಂದ ತಕ್ಷಣ ಪರಬ್ರಹ್ಮ. ಪರಬ್ರಹ್ಮ ಆದ್ಮೇಲೆ ನೀನು ಇನ್ನೊಂದು ವಿಗ್ರಹ ಪೂಜೆ ಮಾಡಲ್ಲ. ಈಗ ಅವಧೂತರು ಅದ್ ಹೇಳಿದ್ರಿ, ಈ ಕೆಂಚ ಅವಧೂತರು ಯಾವುದೇ ಮೂರ್ತಿ ಪೂಜೆನ ಮಾಡ್ತಿರ್ಲಿಲ್ಲ. ಮೊದಲು ಮಾಡೋರು. ಅವಧೂತ ಆಗೋಕ್ಕಿಂತ ಮೊದಲು ತಾಯಿ ತಂದೆ ಹೇಳ್ದಂಗೆ ಲಿಂಗ ಪೂಜೆನೋ ಇವೆಲ್ಲ ವಿಗ್ರಹ ಪೂಜೆನೋ ಗುರುಗಳು ಹೇಳ್ದಂಗೆ. ಇಲ್ಲಿ ನೋಡಿ, ಅವಧೂತ ಅನ್ನೋದು ಕೊನೆ ಸ್ಥಿತಿ. ಆ ಅವಧೂತಿಗಿನ ಹಿಂದಿನ ಸ್ಥಿತಿಯೇ ಸಾಧನಾ ಸ್ಥಿತಿ. ಆ ಸಾಧನಾ ಸ್ಥಿತಿಯಲ್ಲಿ ಭಕ್ತಿ ಮೆಟ್ಟಿಲ್ಬೇಕು, ಭಕ್ತಿಯಿಂದ ಸಾಗಬೇಕು. ಭಕ್ತಿಯಿಂದ ಸಾಗಿದ್ರೆ ಮನಸ್ಸು ಪರಿಶುದ್ಧವಾಗುತ್ತೆ. ಒಂದು ಇಂದ್ರಿಯಗಳೆಲ್ಲ ನಿಗ್ರಹ ಮಾಡೋ ಶಕ್ತಿ ಭಕ್ತಿನಲ್ಲಿ ಬರುತ್ತೆ. ಅದಕ್ಕೆ ಭಕ್ತಿ 1ನೇ ಮೆಟ್ಲು. ಮನೆಗೆ ಹೆಂಗ್ 3 ಮೆಟ್ಲು ಇರ್ತಾವೋ ಹಂಗೆ ಆಧ್ಯಾತ್ಮಿಕ 3 ಮೆಟ್ಲು. ಆ ಭಕ್ತಿ ಬೇಕು. ಭಕ್ತಿ ನಿನ್ನಲ್ಲಿ ಹುಟ್ಟಿದ್ರೆ ಆಮೇಲೆ ದೇವರ ಉಪಾಸನೆ ಬರುತ್ತೆ.
ಆ ದೇವರ ಉಪಾಸನೆಯನ್ನ 2 ತರ ಮಾಡ್ತಾರೆ. ಒಂದು ವಿಗ್ರಹ ರೂಪದಲ್ಲಿ, ಆರಾಧನೆ, ಒಂದು ಮಂತ್ರ ರೂಪದಲ್ಲಿ ಮನಸ್ಸಿನಾಗೆ ಸ್ಮರಣೆ ಮಾಡೋದು. ಮನಸ್ಸಿನಾಗೆ ಸ್ಮರಣೆ ಮಾಡೋದು ಅದು ಅಮೂರ್ತ ಕಲ್ಪನೆ. ಅಮೂರ್ತ ಕಲ್ಪನೆ. ಅದಕ್ಕೆ ಯಾವುದು ಮೂರ್ತ ರೂಪದ ವಿಗ್ರಹಗಳಿಲ್ಲ. ಇಲ್ಲ. ಕೆಂಚಾವಧೂತರು ಹೆಬ್ಬೆಟ್ನವರು ಅವಿದ್ಯಾವಂತರಾಗಿದ್ದರಿಂದ ಒಂದೇ ಸಾರಿ ಅಮೂರ್ತಕ್ಕೂ ಬರಲ್ಲ ಅವ್ರಿಗೆ, ಮೂರ್ತ ಬೇಕು. ಆ ಮೂರ್ತಕ್ಕೋಸ್ಕರ ಅವರು ಒಂದು ಗಣೇಶನ ವಿಗ್ರಹ, ಒಂದು ದೇವಿ ಚಿತ್ರದ ವಿಗ್ರಹ ಇಟ್ಕೊಂಡು ಧ್ಯಾನ ಮಾಡಾರಂತೆ. ಇದಕ್ಕೆ ಮೂರ್ತಿ ಪೂಜೆ ಅಂತ ಕರೀತಾರೆ. ಆ ಮೂರ್ತಿ ಪೂಜೆ ಮಂದಾಧಿಕಾರಿಗಳು ಅಂತ ಕರಿತೀವಿ. ಅಜ್ಞಾನಿಗಳನ್ನ ಮಂದಾಧಿಕಾರಿಗಳು, ಅಷ್ಟು ತಿಳಿದವರಲ್ಲ, ಓದಕ್ ಬರಲ್ಲ ಅಂತ. ಅಂದ್ರೆ ಆಧ್ಯಾತ್ಮದಲ್ಲಿ ತಿಳಿಯಕ್ಕೆ ಯಾರು ಯೋಗ್ಯರೋ ಅವ್ರನ್ನ ಅಧಿಕಾರಿ ಅಂತ ಕರಿತೀವಿ. ಈ ಅಧಿಕಾರದಲ್ಲಿ 3 ತರ ಇರ್ತಾರೆ. ಮಂದಾಧಿಕಾರಿಗಳು ಅಂದ್ರೆ ಸ್ವಲ್ಪ ಅಜ್ಞಾನಿ ಇದ್ದಂಗೆ, ದಡ್ಡ ಇದ್ದಂಗೆ. ಮಧ್ಯದಾಗಿರೋನು ಸ್ವಲ್ಪ ಉತ್ತಮ, ಇವ್ರಿಗಿಂತ ಮಂದನಿಗಿಂತ ಸ್ವಲ್ಪ ಉತ್ತಮ, ಅವನಿಗೆ ಮಧ್ಯಾಧಿಕಾರಿ ಅಂತ ಕರೀತಾರೆ. ಆ ಮಧ್ಯಾಧಿಕಾರಿಗೆ ಮಂತ್ರ ಯೋಗ ಹೇಳ್ಕೊಡೋದು, ಸ್ತೋತ್ರ ಪಠಣೆ ಮಾಡೋದು, ಜಪ ಅಂತ ಮಣಿ ಕೊಡೋದು, ಇದೆಲ್ಲ ಇವ್ರಿಗೆ ನಡೀತದೆ. ಉತ್ತಮ ಅಧಿಕಾರಿ ಇದನ್ನೆಲ್ಲ ಅವನಿಗೆ ಗ್ರಂಥ ಶಾಸ್ತ್ರ ಒಂದೇ ಸಾಕು ಅವರಿಗೆ. ಇವೆಲ್ಲ ಅವನು ಆ ಮಟ್ಟವನ್ನು ಮುಟ್ಬಿಟ್ಟಿದ್ದಾನೆ. ಅಂದ್ರೆ ಈ ಮೆಟ್ಲು ಹತ್ತಿ ಕೊನೆ ಹಂತವನ್ನ ತಲುಪಿದವನು ಅವಧೂತ. ಅವಧೂತ ಅಂದನು ಸರ್ವೋತ್ತಮ ಅಂತ ಕರಿತೀವಿ ನೋಡಿ. ಮಂದ, ಮಧ್ಯಮ, ಉತ್ತಮ, ಸರ್ವೋತ್ತಮ. 4ನೇ ಹಂತಕ್ಕೆ ಹೋದಾಗ ಈ ಅವಧೂತ ಸ್ಥಿತಿ. ಅಲ್ಲೇವರೆಗೂ ಇವು ಬೇಕು, ಭಕ್ತಿ ಬೇಕು, ಉಪಾಸನೆ ಮಾಡೋದು ಬೇಕು, ಮಂತ್ರ ಜಪ, ಮಣಿ ಎಣಿಸೋದು, ಇದೆಲ್ಲ ಒಂದ್ ಕಡೆ ಧ್ಯಾನ ಮಾಡೋದು, ಇದೆಲ್ಲ ಉಪಾಸನೆ ಒಳಗೆ ಬರುತ್ತೆ. ಇದರ ನಂತರ ಹೋಗೋದೇ ಜ್ಞಾನಕ್ಕೆ. ಜ್ಞಾನಕ್ಕೆ ಹೋದಾಗ ನಾನು ಯಾರು ಅಂತ ಆತ್ಮಚಿಂತನೆ ಮಾಡೋದು. ಈಗ ಮಾಡ್ತಾ ಇದೀವಲ್ಲ ಜ್ಞಾನ ದೀವಿ, ಇದು ಜ್ಞಾನದ ಮೆಟ್ಟಿಲು. ಅಂದ್ರೆ 3ನೇ ಮೆಟ್ಟಿಲಾಗದೀವಿ ನಾವು, ಈ 2 ಇದ್ದವರು. ಹೌದು. ಭಕ್ತಿಯಿಂದ ನೋಡಿ, ಕಾಯ ಮಾಡ್ತಾ ಇದ್ರೆ ಕರ್ಮದಿಂದ ಕರ್ಮ ಶುದ್ಧಿ ಆಗುತ್ತೆ. ಈ ಕಾಯ ತ್ರಿಕರಣ ಶುದ್ಧಿ ಆಗ್ಬೇಕಲ್ಲ. ಆಗ ತ್ರಿಕರಣಗಳು ಯಾವುವು ಅಂತಂದ್ರೆ, ಒಂದು ಕಾಯ, ಶರೀರ, ಇದು ಶರೀರ. ಇಲ್ಲೊಂದು ವಾಚ, ಬಾಯಿ ಶುದ್ಧ ಆಗ್ಬೇಕು. ಇಲ್ಲೊಂದು ಮನಸ್ಸು. ತ್ರಿಕರಣ ಶುದ್ಧಿಯಾದವನು ಆಧ್ಯಾತ್ಮಕ್ಕೆ ಯೋಗ್ಯ ಅಂತ ಕರೀತಾರೆ. ಆ ತ್ರಿಕರಣಗಳು ಯಾವುವು ಅಂದ್ರೆ, ಶರೀರ ಶುದ್ಧಿ ಆಗಬೇಕು. ಅಂದ್ರೆ ಸ್ವಪಚ ಶರೀರ ಶುದ್ಧಿ ಆದದ್ದಲ್ಲ. ನೀನೇನು ಕಾಯಕವನ್ನ ಮಾಡ್ತೀಯ, ಆ ಕಾಯಕವನ್ನ ನಿಷ್ಕಾಮ ಕರ್ಮ ಮಾಡಿದ್ರೆ, ಅಂದ್ರೆ ಒಬ್ಬ ದೈವಕ್ಕೆ, ಭಗವಂತನಿಗೆ ಈಶ್ವರಾರ್ಪಣ ಬುದ್ಧಿಯಿಂದ ಇದ್ರ ಫಲ ಸಿಗುತ್ತೋ ಬಿಡುತ್ತೋ ಅದಕ್ಕೆ ನನಗೆ ಸಂಬಂಧ ಇಲ್ಲ. ಕಾಯಕ ಮಾಡ್ಬೇಕು, ಮಾಡ್ತಾ ಇದ್ದೀನಿ. ನಾಳೆ ಅಡಿಕೆ ಬರುತ್ತೋ, ಜೋಳ ಬರುತ್ತೋ, ಏನ್ ಬರುತ್ತೋ ಫಲ ಕೊಡೋದು ನಿನಗೆ ಸೇರಿದ್ದು. ಫಲ ಎಲ್ಲ ನಿನಗೆ ಸೇರಿದ್ದು. ದುಡಿಮೆ ಮಾತ್ರ ನಾನು ಮಾಡ್ತೀನಪ್ಪ ಅಂತ ಹೇಳಿ ಶರಣಾಗತನಾಗಿ ಮಾಡ್ತಾನಲ್ಲ, ಅವನಿಗೆ ಕಾಯಕ ಯೋಗಿ ಅಂತ ಕರಿತೀವಿ. ಆ ರೂಪದಲ್ಲಿ ಕಾಯಕ ಯೋಗವನ್ನ ಕುರಿಕಾಯೋದು, ಬೇಸಾಯ ಮಾಡೋದು, ಕೆಂಚಾವಧೂತ ಈಶ್ವರ ಅರ್ಪಣ ಎಲ್ಲ ಬುದ್ಧಿಯಿಂದ ಮಾಡೋದಕ್ಕೆ ನಾವು ನಿಷ್ಕಾಮ ಕರ್ಮ, ಕಾಯಕ ಯೋಗಿ ಅಂತ ಕರಿತೀವಿ. ಅದು ಮೊದಲು ಸ್ಟೆಪ್ ಅಧ್ಯಾತ್ಮದಲ್ಲಿ. ಕಾಯಕ ಯೋಗದ ನಂತರ ಧ್ಯಾನ ಯೋಗ ಅಂತ. ಧ್ಯಾನ ಯೋಗ ಆಗಾಲೇ ಒಂದು ಮಂತ್ರವನ್ನ ಜಪಿಸಕ್ ಕೊಡ್ತಾರೆ, ಮಂತ್ರಬೋಧ ಆಗಿರುತ್ತೆ. ಆಗ ಒಂದು ಸ್ಥಳ ಹುಡ್ಕೊಂಡು, ಏಕಾಂತ ಸ್ಥಳದಲ್ಲಿ ಯಾವುದೋ ಒಂದು ಮೂರ್ತಿಯನ್ನ ಇಟ್ಕೊಂಡು, ಅಥವಾ ಮನಸ್ಸಿನಾಗೆ ಮೂರ್ತಿ ಕಲ್ಪನೆ ಮಾಡ್ಕೊಂಡು ಒಂದು ಮೂರ್ತಿಯನ್ನ ಜಪ ಮಾಡ್ತಿರ್ತಾರೆ. ಉದಾಹರಣೆಗೆ ಒಂದು ಓಂ ನಮಃ ಶಿವಾಯ ಅಂತ ಕೊಟ್ಟು ಅದನ್ನೇ ಜಪಿಸ್ತಾ ಹೋಗೋದು, ಮಂತ್ರ ಪಠಣ. ಅಥವಾ ನಿತ್ಯಾನಂದಾಯ, ಭಗವತಿ, ವಾಸುದೇವ ಅಂತ ಕೊಡ್ತಿರ್ತಾರೆ ಮಂತ್ರಗಳನ್ನು, ಗಾಯತ್ರಿ ಮಂತ್ರ. ಅದನ್ನ ಜಪನ ಮಾಡಿದ್ರೆ ಉಪಾಸನೆ ಅಂತ ಕರಿತೀವಿ. ಈ 2ರಿಂದ ಪರಿಶುದ್ಧ ಆದವನು ಜ್ಞಾನಕ್ಕೆ ಯೋಗ್ಯ. ಆವಾಗ ಜ್ಞಾನ ಸಿಂಧು ಅವಾಗೆಲ್ಲ ಅರ್ಥ ಆಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ, ತ್ರಿಕರಣದಲ್ಲಿ ಕಾಯ ಶುದ್ಧಿ ಆಗಿರುತ್ತೆ. ಹೌದು. ಅಂದ್ರೆ ಕಾಯ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ನೀನ್ ಕರ್ಮ ಮಾಡಿರ್ತೀಯ. ಹೌದು, ಮೂಲ ಕಾಯ. ಹೊಲ ಮನೆ ಎಲ್ಲ ಕರ್ಮ ಮಾಡಿರ್ತೀಯಲ್ಲ, ಅದರಲ್ಲಿ ಕಿಂಚಿತ್ತು ದುರಾಸೆ ಇಲ್ದಂಗೆಲ್ಲ ಶಿವಾರ್ಪಣ ಮಸ್ತು ಅಂತ ಕರ್ಮ ಮಾಡಿರ್ತೀಯಲ್ಲ, ಆ ಕಾಯಕವನ್ನ ಯೋಗ ಅಂತ ಕರಿತೀವಿ. ಅದರಿಂದ ಈ ಶರೀರ ಶುದ್ಧಿ ಅಲ್ಲ. ಇನ್ನು 2ನೇದು ಮಾತು, ವಾಕ್ ಶುದ್ಧಿ. ಅದನ್ನು ವಾಚ ಶುದ್ಧಿ ಅಂತ ಕರೀತಾರೆ. ಅಂದ್ರೆ ಒಬ್ಬರನ್ನ ನಿಂದನೆ ಮಾಡದಂಗೆ, ಒಬ್ಬರಿಗೆ ಅಸೂಯೆ ಮಾಡದಂಗೆ, ನಮ್ಮ ಮಾತಿನಿಂದ ತೊಂದರೆ ಆಗಬಾರದು, ಇನ್ನೊಬ್ಬರಿಗೆ ಅಪ್ರಿಯವಾದನ್ನ ನುಡಿದಂಗೆ, ಬರೀ ಪ್ರಿಯವಾದ ಸತ್ಯವಾದ ಮಾತುಗಳನ್ನ ಆಡೋದಕ್ಕೆ ವಾಚಾ ಶುದ್ಧಿ ಅಂತ ಕರಿತೀವಿ. ಅದಕ್ಕೆ ಬಾಯಿ ಶುದ್ಧಿ ಇರ್ಬೇಕಂತ. ಅದು 2ನೇ ಶುದ್ಧಿ. ಅಲ್ಲಿಗೆ ಕಾಯ ಶುದ್ಧಿ ಆಯ್ತು, ವಾಚಾ ಶುದ್ಧಿ ಆಯ್ತು. ಅಂದ್ರೆ ವಾಚಾ ಶುದ್ಧಿ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ಪುರಾಣ ಪಠಣೆ ಮಾಡೋದು, ಮಂತ್ರ ಪಠಣೆ ಮಾಡೋದು, ಅಥವಾ ಒಂದು ಆಧ್ಯಾತ್ಮ ಪ್ರವಚನ ಮಾಡೋದು, ಸಜ್ಜನರ ಹತ್ರ ಅಥವಾ ಸಜ್ಜನರ ಸೇರಿ ಆಧ್ಯಾತ್ಮ ಸಂವಾದ ಮಾಡೋದು,
ಅಥವಾ ಭಜನೆ ತತ್ವ ಪದಗಳನ್ನ ಹಾಡೋದ್ರಿಂದ ಬಾಯಿ ನಿನ್ನ ವಾಚ ಶುದ್ಧ ಆಗುತ್ತೆ. ಅದರಲ್ಲಿ ಅನೇಕ ವಿಚಾರ ಬರ್ತವೆ, ಅವೆಲ್ಲ ಭಗವಂತನ ಬಗ್ಗೆ ಇರ್ತವೆ. ಭಗವಂತನ ಮಾತನ್ನೇ ಆಡ್ತಾ ಇದ್ರೆ ಅದು ವಾಚ ಶುದ್ಧಿ ಆಯ್ತು ಅಂತಲೇ ಅರ್ಥ. ಇನ್ನು ಪ್ರಪಂಚದಲ್ಲಿ ಒಬ್ಬರನ್ನ ಅಲ್ಗಳೆಯೋದು, ತಿರಸ್ಕಾರ, ನಿಂದನೆ ಮಾಡಂಗಿಲ್ಲ, ಅಗೌರವ ಇಲ್ಲಲ್ಲ. ಹಾಗಾಗಿ ವಾಚ ಶುದ್ಧಿಯನ್ನ ಈ ಆಧ್ಯಾತ್ಮ ಅಪೇಕ್ಷೆ ಮಾಡೋದು. ಒಂದು ಕಾಯ ಶುದ್ಧಿ ಆಯ್ತು, ಎರಡನೇದು ವಾಚ ಶುದ್ಧಿ ಆಯ್ತು, ಮೂರನೇದು ಮನಸ್ಸು ಶುದ್ಧಿ ಅಂತೇಳಿ. ಈ ಮನಸ್ಸು ಶುದ್ಧಿ ಆಗೋದಕ್ಕೆ ಒಂದೇ ಸರಿ ಆಗೋದಿಲ್ಲ. ಅದು ನಿಧಾನಕ್ಕೆ ಕ್ರಮೇಣವಾಗಿ ಈ ಎರಡು ಶುದ್ಧಿ ಆದ್ಮೇಲೆ ಅದು ಅಲ್ಲಿಗೆ ಬರುತ್ತೆ. ಅದಕ್ಕೇನ್ ಮಾಡ್ತಾರೆ, ಕೆಲವರಿಗೆ ಮನಸ್ಸು ಏನ್ ಮಾಡಿದ್ರು ಚಂಚಲವಾಗಿದೆ. ಈಗ ನೀವು ನೋಡಿದ್ರೆ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳ ಮನಸ್ಸೇ ಚಂಚಲ. ಅವರು ಕೂಡ ಯೋಗ ಮಾಡೋದನ್ನ ಕೈ ಬಿಟ್ಬಿಡ್ತಾರೆ, ಬರಲ್ಲ ದೇವಿ ಪ್ರತ್ಯಕ್ಷ ಆಗಲ್ಲ ಅಂತ. ಇದಕ್ಕೆ ಮನಸ್ಸು ಚಂಚಲ ಅಂತ ಕರೀತಾರೆ, ಹರಿದಾಡುತ್ತೆ ಮನಸ್ಸು. ಹೌದು, ಹಾಗೆ ನಮಗೂ ಹರಿದಾಡುತ್ತೆ. ಅದಕ್ಕೆ ಮಾಡಿದರೆ ಮನಸ್ಸು ಪರಿಶುದ್ಧ ಆಗೋದಕ್ಕೆ ಹಠಯೋಗ, ರಾಜಯೋಗ, ಲಯ ಯೋಗ ಅಂತ ಇಟ್ಟಿದ್ದಾರೆ. 4 ಯೋಗಗಳಿದೆ: ಮಂತ್ರ ಯೋಗ, ಹಠಯೋಗ, ಲಯ ಯೋಗ, ರಾಜಯೋಗ. ಹಠಯೋಗ ಅನ್ನೋದು 6 ಚಕ್ರಗಳನ್ನ ಉದ್ದೀಪನಗೊಳಿಸೋದು, ಕುಂಡಲಿನಿ ಅದು. ಲಯ ಯೋಗ ಅನ್ನೋದು 4 ಚಕ್ರಗಳು, ಅಂದ್ರೆ ನಾಭಿಯಿಂದ ಮೇಲಕ್ಕೆ 4 ಚಕ್ರಗಳನ್ನ ಉದ್ದೀಪನಗೊಳಿಸ್ಕೊಳ್ಳೋದೆಲ್ಲ ಲಯ ಯೋಗದವರು. ಉತ್ತರ ಇಂಡಿಯಾದಲ್ಲಿ ಅದನ್ನ ಮಾಡ್ತಾರೆ. ದಕ್ಷಿಣ ಇಂಡಿಯಾದಲ್ಲೆಲ್ಲ ಅಚ್ಯುತಾನಂದರು ಹೇಳ್ದಂಗೆ 6 ಯೋಗವನ್ನ ಮಾಡೋದು ಇದೆ. ಇದೊಂದು ಮತ, ಅದೊಂದು ಮತ. ಇನ್ನು ಧ್ಯಾನ ಯೋಗದಲ್ಲಿ 2 ಹೃದಯದಿಂದ ಹಂಗೆ ಮೇಲಕ್ಕೆ ಅಷ್ಟೇ ಧ್ಯಾನ ಮಾಡ್ಕೊಳ್ತಾ ಇರೋದು, ಹಂಗೂ ಒಂದಿದೆ. ತಾರಕ ಬ್ರಹ್ಮ ಯೋಗ ಅಂತ ಕೆಲವರು ಮಾತಾಡ್ತಾರೆ. ಆ ತಾರಕ ಯೋಗವನ್ನೇ ಕೆಲವರು ಮಾಡ್ತಾರೆ. ಅಂದ್ರೆ ಆಗ್ನೇಯ ಚಕ್ರದಲ್ಲಿ ಹುಬ್ಬೈತಲ್ಲ, ಹುಬ್ಬಿನಲ್ಲೇ ದೃಷ್ಟಿ ನಿಲ್ಲಿಸಿ ಮನಸ್ಸನ್ನು ನಿಲ್ಲಿಸಿ ಈ ವಾಯುವನ್ನ ಕುಂಭಕ ಮಾಡ್ತಾರೆ ಒಳಗಡೆ. ಹಂಗೆ 2 ಚಕ್ರದಲ್ಲಿ ಸಾಧನೆ ಮಾಡೋರು ಇದ್ದಾರೆ. ಇದು ಯಾವುದು ಇಲ್ದಂಗೆ ಜ್ಞಾನ ಯೋಗದಲ್ಲಿ ಹೋಗೋರು ಇದ್ದಾರೆ. ಇದು ಜ್ಞಾನ ಯೋಗದಲ್ಲಿ ಅದೇನು ಚಕ್ರ ಸಾಧನೆ ಅವ್ರಿಗೆ ಬೇಕಾಗಿಲ್ಲ. ಚಕ್ರ ಸಾಧನೆ ಇತ್ಯಾದಿಗಳನ್ನೆಲ್ಲ ಪೂರ್ವ ಸಾಧನ ಅಂತ ಕರೀತಾರೆ. ಹೌದು, ಪೂರ್ವ ಸಾಧನ. ಈ ಪುಸ್ತಕ ಓದೋದು ಜ್ಞಾನ ವಿಚಾರ ಐತಲ್ಲ, ವಿಚಾರ ಯೋಗವನ್ನ ಉತ್ತರ ಸಾಧನ ಅಂತ ಕರೀತಾರೆ. ಅಂದ್ರೆ ಪೂರ್ವದಲ್ಲಿ ಅಷ್ಟು ಸಾಧನೆಗಳಿದ್ರೆ ಉತ್ತರ ಸಾಧನೆ ನಿಮಗೆ ಪ್ರಾಪ್ತಿ. ಆಗ ಜ್ಞಾನ ಮಾರ್ಗ ನಿನಗಿಸುತ್ತೆ ಅಂತ ಅದು ಮೊದಲೇ ಮಾಡ್ಕೊಂಡು ಬಂದಿರ್ಬೇಕು. ಅಂದ್ರೆ ನೀವು MA ಮಾಡ್ಬೇಕಂತಂದ್ರೆ ಮೊದಲು BA, PUC, ಮಿಡ್ಲ್ ಸ್ಕೂಲ್ ಹೆಂಗ ಓದ್ಕೊಂಬಂದಿರ್ಬೇಕು, ಹಂಗೆ ಭಕ್ತಿ, ಉಪಾಸನೆ, ವೈರಾಗ್ಯ, ಸಮೆ, ದಮೆ ಇವೆಲ್ಲ ನಿಗ್ರಹಗಳನ್ನ ಮಾಡ್ಕೊಂಡು ಬಂದಿರ್ಬೇಕು. ಅವನು ಯಾರು ಸಮೆ, ದಮೆ, ಶಾಂತಿ ನಿಗ್ರಹಿಸಿರ್ತಾನೋ ಅವನಿಗೆ ಆಧ್ಯಾತ್ಮ ಅಧಿಕಾರತ್ವ, ಯೋಗ್ಯತೆ ಪ್ರಾಪ್ತಿಯಾಗುತ್ತೆ. ಆಗ ಗುರುಗಳಲ್ಲಿ ತತ್ವಮಸಿಯನ್ನ ತಿಳ್ಕೊಂಡು ಜೀವನ್ಮುಕ್ತನಾಗ್ಬೋದು. ಜೀವನ್ಮುಕ್ತಿಗೆ ನಾನು ಹೇಳೋದು ಜ್ಞಾನ ಸಿಂಧು ಪ್ರಕಾರ, ದೇವಿ ಮಹಾತ್ಮೆ ಪ್ರಕಾರ ಜೀವನ್ಮುಕ್ತಿಗೆ ಮೂಲ ಆಧಾರವೇ ತತ್ವಮಸಿ ಮಹಾವಾಕ್ಯವನ್ನ ಪರಿಶೋಧಿಸೋದು ಅಂತ ಹೇಳುತ್ತೆ. ಆ ತತ್ವಮಸಿ ಮಹಾವಾಕ್ಯದಲ್ಲಿ 3 ಪದಗಳಿದ್ದಾವೆ, ತತ್, ತ್ವಮಸಿ ಅಂತ. ಆ 3 ಪದಗಳ ವಾಚ್ಯಾರ್ಥವನ್ನ ಬಿಟ್ಟು ಕೇವಲ ಗೂಢಾರ್ಥ ಇದೆ, ಅದಕ್ಕೆ ಲಕ್ಷ್ಯಾರ್ಥ ಅಂತ ನಾವು ಕರಿತೀವಿ. ಇನ್ನು ಶಾಸ್ತ್ರದಲ್ಲಿ ಅನ್ವಯ ವ್ಯತಿರೇಕ ಅಂತ ಕರೀತಾರೆ. ಅಂದ್ರೆ ಎಲ್ಲವನ್ನ ನೀತಿ ಕಳೆಯೋದು, ಅಲ್ಗಳಿಯೋದು ಅಂತ. ಅಲ್ಲಗಳಿಯೋದು. ಹೀಗೆ ನಾವೆಲ್ಲ ನೋಡ್ತಾ ಇದೀವಿ, ಪ್ರಪಂಚವನ್ನೆಲ್ಲ ಅಲ್ಕಳೆದು ನೇತಿ ಅಂದ್ರೆ ಇನ್ನು ಕಳೆಯಲಾರದೆ ಉಳಿತಲ್ಲ ಲಾಸ್ಟಿಗೆ, ಆ ಉಳಿಯೋ ವಸ್ತುವನ್ನೇ ಸದ್ವಸ್ತು ಅಂತ ಹೇಳ್ತಾರೆ. ಅದು ಜೀವನ್ಮುಕ್ತಿಗೆ ಆಧಾರ ಅಂತ ಚಿದಾನಂದ ಅವಧೂತರು ದೇವಿ ಮಹಾತ್ಮೆ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅವರಿಗೆ ಜೀವನ್ಮುಕ್ತಿ. ಅದಾಗಿಲ್ಲ ಅಂದ್ರೆ ವಿದೇಹ ಮುಕ್ತಿ ಅಂತ ಒಂದಿದೆ. ವಿದೇಹ ಮುಕ್ತಿನೂ ದೇಹ ಪರ್ಯಾಸನ ಆದ್ಮೇಲೆ, ದೇಹ ತ್ಯಾಗ ಆದ್ಮೇಲೆ ಸಿಗುವಂಥದ್ದು ವಿದೇಹ ಮುಕ್ತಿ ಅಂತ. ಹೀಗೆ ಮುಕ್ತಿಗಳಲ್ಲಿ ನಾನಾ ಬಗೆ ಇದೆ. ಅದ್ರಾಗೂ ಜ್ಞಾನ ಸಿಂಧುನಲ್ಲಿ ಮುಕ್ತಿನಲ್ಲಿ 4 ಬಗೆ ಹೇಳಿದ್ದಾರೆ. ಸಾಲೋಕ್ಯ ಮುಕ್ತಿ ಅಂತ, ಸಾಮೀಪ್ಯ ಮುಕ್ತಿ ಅಂತ, ಸಾರೋಪ್ಯ ಮುಕ್ತಿ ಅಂತ, ಕೊನೆಗೆ ಹೇಳೋದು ಸಾಯುಜ್ಯ ಮುಕ್ತಿ ಅಂತ. ಈಗ ನಾನು ಜೀವನ್ ಮುಕ್ತಿ ಏನು ಹೇಳಿದ್ದೀನಿ ಅದು ಕೊನೆಯದು, ಸಾಯುಜ್ಯ ಮುಕ್ತಿಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಇನ್ನು ಸಾಲೋಕ್ಯ ಅಂದ್ರೆ ಈ ಶಿವನ ಲೋಕದಲ್ಲೋ ಈಶ್ವರನ ಲೋಕದಲ್ಲಿ ತಿರುಗಾಡೋದಕ್ಕೆ, ಅದು ಸುತ್ತ ಭಗವಂತನ ಸುತ್ತಲೇ ನಿಮ್ಮ ಮನಸ್ಸು ಹರಿದಾಡ್ತಾ ಇದ್ರೆ ಅದಕ್ಕೆ ಸಾಲೋಕ್ಯ ಅಂತ. ಅಲ್ಲಿ ದ್ವೈತ ಇರುತ್ತೆ, ಅಂದ್ರೆ ಲೋಕ ಬೇರೆ, ನಾನ್ ಬೇರೆ.
ಅಂತ ಇನ್ನೂ ದ್ವೈತ ಭಾವನೆ ಇರುತ್ತೆ. ಸಾಮೀಪ್ಯ ಅಂದಾಗ ಈಗ ಈ ಮನೆ ಹೊರಗಡೆ ನಿಂತ್ರೆ ಸಾಲೋಕ್ಯ, ಮನೆ ಒಳಗೆ ಬಂದು ನನ್ನ ಪಕ್ಕದಲ್ಲೇ ಕೂತ್ಕೊಂಡ್ರೆ ಅದು ಸಾಮೀಪ್ಯ, ಭಗವಂತನಿಗೆ ಹತ್ರ ಆಗೋದು. ಸಾಮೀಪ್ಯದ ನಂತರ ಸಾರೋಪ್ಯ. ಆದ್ರೆ ಶಿವನು ಯಾವ ರೂಪದಲ್ಲಿ ರುದ್ರಾಕ್ಷಿ ಹಾಕಿದನೋ, ಬೂದಿ ಬೆಳ್ಕೊಂಡಿದನೋ, ತ್ರಿಶೂಲ ಹಿಡಿದನೋ, 3 ಕಣ್ಣಿದನೋ, ಹಾಗೆ ನಿನಗೂ ಕೂಡ ಅದೇ ರೂಪವನ್ನೆಲ್ಲ ನೀನ್ ಮಾಡ್ಕೊಳ್ಳೋದು. ನಾನು ಅದೇ ರೂಪದಲ್ಲಿ, ಅದು ಸಾರೂಪ್ಯ, ಸೇಮ್ ರೂಪ. ಹೌದೌದು. ಶಿವನಿಗೂ ನನಗೂ ಬಿಡತೆ ಇಲ್ದಂಗೆ ಸೇಮ್ ರೂಪ. ಪಾರ್ವತಿ ಒಂದಿಲ್ಲ ಅಷ್ಟೇ, ನೀಲಕಂಠ ಒಂದ್ ಬಂದಿಲ್ಲ, ಇನ್ನೆಲ್ಲ ಡ್ರೆಸ್ ಹಾಕ್ಯಂತ ನೋಡಿ, ಅದು ಸಾರೂಪ್ಯ. ಶಿವನ ರೂಪವನ್ನೇ ತಾನು ಆಹ್ವಾನ ಮಾಡ್ಕೊಳ್ತಾನೆ, ಹಂಗಿರೋದು. ಸಾಯುಜ್ಯದ ಹಂಗಲ್ಲ, ನೀರು ನೀರನ್ನ ಸೇರ್ಕೊಂಡಂಗೆ, ಹಾಲು ಹಾಲನ್ನೇ ಸೇರ್ದಂಗೆ, ಸಾರ ಸಕ್ಕರೆ ಒಳಗೆ ಸಕ್ಕರೆ ಬೆರ್ತಂತೆ, ಕ್ಷೀರದೊಳಗೆ ಕ್ಷೀರ ಬೆರ್ತಂಗೆ ಬೆರೆಯೋದೈತಲ್ಲ, ಆ ಬೆರೆಯೋದ್ರಲ್ಲಿ ಎರಡೆಂಬ ಭಾವನೆನೇ ಇರಲ್ಲ. ಹೌದು. ಈಗ ಉಪ್ಪಿದೆ ಕಾಣುತ್ತೆ, ನೀರಿದೆ, ಯಾವಾಗ ಲೋಟದ ನೀರಿತ್ತು ಅದ್ರಾಗ ಹಾಕಿದ ಮೇಲೆ ನೀನು ಉಪ್ಪನ್ನ ಗುರ್ಸಕ್ಕೆ ಸಾಧ್ಯ ಆಗ್ಬಿಡುತ್ತೆ, ಅದರಲ್ಲಿ ಬೇರೆದು ಹೋಯ್ತು. ಬೆರ್ತೋಗೋದಕ್ಕೆ ನಾವು ಜೀವನ್ ಮುಕ್ತಿ ಅಂತ ಕರಿತೀವಿ, ಅದಕ್ಕೆ ಮೋಕ್ಷ ಅಂತ ಕರಿತಾರೆ, ಅದಕ್ಕೆ ಸಾಯುಜ್ಯ ಅಂತ ಕರೀತಾರೆ.